ಅಲ್ವೇ ಅಲ್ಲ, AI ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. I accepted it. Stay tuned ಅಂತ ಹಾಕಿದ್ದಾರೆ. ಇವತ್ತಿಗೂ ನಾನು ಶಾಕ್ ಆಗಿದ್ದೀನಿ. ಇದು ಹುಡುಗಿನ ಅಲ್ಲ, ಇದು AI. ಕನ್ನಡದವರಾಗಿ ಇಂಗ್ಲಿಷ್ ಟ್ರ್ಯಾಕ್ ಅನ್ನ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಸೊ ಎಲ್ಲ ಕಡೆ ಕನ್ನಡ ಮೀಡಿಯಂ ಸ್ಕೂಲ್ಸ್ ಇದೆ, ಯಾಕೆ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಹಾಕ್ತಾರೆ? ದರ್ಸ್ ಅ ಪಾಯಿಂಟ್. ಯಾರು ಅಲ್ಲೇ ಇರೋಕೆ ಇಷ್ಟಪಡೋದಿಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ವಾವ್, ಚಂದನ್ಗೆ ಫೈನಲಿ ಒಂದು ಒಳ್ಳೆ ಹುಡುಗಿ ಸಿಕ್ಬಿಟ್ಲಪ್ಪ. ಡೆಫಿನೆಟ್ಲಿ ಆಗುತ್ತೆ. ಅದೊಂದು ಕನ್ಸಿರುತ್ತೆ. ಸಡನ್ ಆಗಿ ಅದು ಬ್ರೇಕ್ ಆದಾಗ ಇಟ್ ಈಸ್ ವೆರಿ ಹರ್ಟ್ಫುಲ್. ಹಾಯ್, ಹಲೋ, ನಮಸ್ತೆ. ವಿಸ್ತಾರ ನ್ಯೂಸ್ನ ವೇ ಪಾಡ್ಗೆ ಸ್ವಾಗತ. ನಾನು ರಮ್ಯಾ. ಡಿಯರ್ ಫ್ರೆಂಡ್ಸ್, ಚಂದನ್ ಶೆಟ್ಟಿ ಅವರು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇತ್ತೀಚೆಗಷ್ಟೇ ರ್ಯಾಪರ್ ಚಂದನ್ ಶೆಟ್ಟಿ ಅವರ ಒಂದು ಹೊಸ ಸಾಂಗ್ ರಿಲೀಸ್ ಆಗಿದೆ, ಡೈನಮೈಟ್ ಅಂತ ಹೇಳಿ. ಒಂದು ಹಾಡ್ ರಿಲೀಸ್ ಆದಾಗ ಸಾಮಾನ್ಯವಾಗಿ ಮ್ಯೂಸಿಕ್ ಬಗ್ಗೆ ಚರ್ಚೆ ಆಗತ್ತೆ, ಅದೇ ರೀತಿಯಾಗಿ ಡ್ಯಾನ್ಸ್ ಬಗ್ಗೆ ಚರ್ಚೆ ಆಗತ್ತೆ. ಬಟ್ ಆದ್ರೆ ಇಲ್ಲಿ ಆ ಹಾಡ್ನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಕಣ್ರಿ. ಆ ಹಾಡ್ನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಆ ವ್ಯಕ್ತಿ ಎಷ್ಟು ಸ್ಪೆಷಲ್ ಇರಬೇಡ ಅಲ್ವಾ? ಆ ಸ್ಪೆಷಲ್ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಯಾನಾ, ವೆಲ್ಕಮ್ ಟು ದಿ ಶೋ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ಆಗಿ ಕಾಣಿಸ್ತಿದ್ದೀರಾ, ಮುದ್ದಾಗಿ ಕಾಣಿಸ್ತಾ ಇರೋದಕ್ಕೆ ಒಂದು ರೋಲ್. ಥ್ಯಾಂಕ್ ಯು, ವೆಲ್ಕಮ್. ರೆಡ್ ರೋಸಸ್ ಅಂದ್ರೆ ತುಂಬಾ ಇಷ್ಟ ನನಗೆ. ಓಕೆ, ಸೊ ಸ್ವೀಟ್ ಆಫ್ ಯು. ಡಯಾನಾ, ಈ ಸಾಂಗ್ ರಿಲೀಸ್ ಆಗಿದೆ, ಡೈನಮಿಕ್ ಸಾಂಗ್ ರಿಲೀಸ್ ಆಗಿದೆ. ರಿಲೀಸ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಹೈಪ್ ಏನೋ ಕ್ರಿಯೇಟ್ ಮಾಡಿದೆ, ಒಳ್ಳೆ ವ್ಯೂಸ್ ಏನು ಪಡ್ಕೊಳ್ತಾ ಇದೆ. ಬಟ್ ಆದ್ರೆ ಇರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಡಯಾನಾ ಹುಡುಗಿ ಅಲ್ವೇ ಅಲ್ಲ, AI ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದಕ್ಕೆ ಕಮೆಂಟ್ ಬಂದಿತ್ತು ಒಂದು AI ಅಂತ. ನಾನು ಅವ್ರಿಗೆ ಒಂದು ಸ್ವಲ್ಪ ಕುತೂಹಲ ಮೂಡಿಸೋದಕ್ಕೆ ಸ್ಟೇ ಟ್ಯೂನ್ ಅಂತ ಹಾಕಿದ್ದೆ. ಯಾಕಂದ್ರೆ ಐ ಡಿಡ್ಂಟ್ ವಾಂಟ್ ಟು ರಿವೀಲ್. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, AI ಥರ ಕಾಣಿಸ್ತಾ ಇದ್ದಾರೆ, ಇದು ಹುಡುಗಿನ ಅಲ್ಲ, ಇದು AI. I accepted it, but no, I'm a human being. Today I'm being revealed. ಓಕೆ, ಒಂದ್ಸಲ ಟಚ್ ಮಾಡ್ಬಿಡ್ಲಾ ನಾನು ಒಂದ್ಸಲ, ಯಾಕಂದ್ರೆ ಕನ್ಫರ್ಮ್ ಆಗ್ಬಿಡ್ಲಿ. ಯಾಕಂದ್ರೆ AI ಅನ್ಕೊಂಡು ಕೂಡ ಅದೇ ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ. ಸೊ AI ಅಲ್ಲ ಅನ್ನೋದಕ್ಕೆ ಎಷ್ಟೊಂದ್ ಜನ ಝೂಮ್ ಹಾಕಿ ಇಬ್ರಿಬ್ರು ರೋಲ್ ಇದಾರೆ ಅಂತ ಹೇಳಿ ಒಂದಷ್ಟು ಜನ ಮಾತಾಡಿದ್ದು ಕೂಡ ಉಂಟು. ನಾನು ಟಚ್ ಮಾಡ್ಲಾ ನಿಮ್ನ? ಶೋರ್ ಶೋರ್. ಓಕೆ, ಕೈ ಕೊಡಿ. ಎಸ್, ನಿಜವಾಗ್ಲೂ ಡಯಾನಾ AI ಅಲ್ಲ, ಒಬ್ಬ ಸುಂದರವಾಗಿರುವಂತಹ ಒಳ್ಳೆ ಹುಡುಗಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಓಕೆ ಡಯಾನಾ, ಈಗ ಈ ಡೈನಮೈಟ್ ಸಾಂಗ್ಗೆ ನೀವು ಹೇಗೆ ಸೆಲೆಕ್ಟ್ ಆದ್ರಿ? ಹಾಗೆ ನಾನು ಕೇಳ್ಪಟ್ಟಿದ್ದೀನಿ ನೀವು ಮಾಡೆಲ್ ಆಗಿ ಇದ್ದವರು, ಸಡನ್ ಆಗಿ ಈ ಮ್ಯೂಸಿಕ್ ಲೋಕಕ್ಕೆ ಹೇಗೆ ಬಂದ್ರಿ, ಹೇಗೆ ಪರಿಚಯ ಮಾಡ್ಕೊಂಡ್ರಿ ನೀವು ಅಂತ ಹೇಳಿ? ಇವತ್ತಿಗೂ ನಾನು ಶಾಕಲ್ಲಿದ್ದೀನಿ ಈ ಪ್ರೋಸೆಸ್ ನೋಡ್ಬಿಟ್ಟು. ಯಾಕಂದ್ರೆ ಡೈನಮೈಟ್ ಅನ್ನೋದು ಒಂದು ರೀಬರ್ತ್ ನಂದು. ಯಾಕಂದರೆ ಐ ವಾಸ್ ಅ ಮಾಡೆಲ್, ಐ ವಾಸ್ ಸಕ್ಸಸ್ಫುಲ್ ಮಾಡೆಲ್ ಆ್ಯಂಡ್ ಅ ಸ್ಟ್ರಗ್ಲಿಂಗ್ ಆ್ಯಕ್ಟ್ರೆಸ್. ಓಕೆ, ಈ ಎರಡು ಮಧ್ಯದಲ್ಲಿ ಐ ಹ್ಯಾಡ್ ಕನ್ಫ್ಯೂಷನ್. ಒಂದು ಸರಿ ಆ್ಯಕ್ಟಿಂಗ್ ಸಿನಿಮಾ ಅಂತ ಹೋದಾದ್ಮೇಲೆ ಮತ್ತೆ ಮಾಡಲಿಂಗ್ ಹೋಗೋಕ್ಕಾಗೋದಿಲ್ಲ. ಆಲ್ವೇಸ್ ಯು ಹ್ಯಾವ್ ಟು ಕ್ಲೈಮ್ ಸ್ಟೆಪ್ಸ್, ಯು ಶುಡ್ ನಾಟ್ ಗೆಟ್ ಡೌನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ತುಂಬಾ ಕಳೆದು ಹೋಗಿದ್ದೆ. ನನ್ನನ್ನು ಎಲ್ಲಿ ಕಾಣಿಸ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇನ್ನೇನು ಗಿವ್ ಅಪ್ ಮಾಡಬೇಕು ನನ್ನ ಕೆರಿಯರ್ ಬಗ್ಗೆ, ಇದು ಯಾವುದೂ ಆಗಲ್ಲ, ಯಾವುದಾದ್ರೂ ಕೆಫೆ ಬಿಸ್ನೆಸ್ ನೋಡ್ಕೊಂಡು ಇದ್ಬಿಡೋಣ ಅನ್ನೋ ಒಂದು ಸ್ಟೇಜಲ್ಲಿ ನನಗೆ ಚಂದನ್ ಶೆಟ್ಟಿ ಅವ್ರು ಸಿಗ್ತಾರೆ. ಸೊ ಅವ್ರ ಜೊತೆ ಒಂದೆರಡು ದಿನ ಕಾಲಕ್ಕೆ ಕಳೆದು ವಿ ಜಸ್ಟ್ ಮೆಟ್, ವಿ ವೆಂಟ್ ಟು ಹ್ಯಾಂಗ್ ಔಟ್. ಸೊ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಹಿ ಅಂಡರ್ಸ್ಟುಡ್ ವಾಟ್ ಐ ಆಮ್ ಫಸ್ಟ್ ಆಫ್ ಆಲ್ ಆ್ಯಸ್ ಅ ಪರ್ಸನ್. ಯಾಕಂದರೆ ಆ್ಯಸ್ ಅ ಪರ್ಸನ್ ನಾವು ಕನೆಕ್ಟ್ ಆಗಬೇಕು, ಅವ್ರ ವೈಬ್ ಕನೆಕ್ಟ್ ಆಗಬೇಕು. ಸೊ ಫಸ್ಟ್ ಅದು ನನಗೆ ಇಷ್ಟ ಆಯಿತು. ದೆನ್ ಐ ಸ್ಟಾರ್ಟೆಡ್ ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಹಿಮ್. ಯಾಕಂದರೆ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಒಳ್ಳೊಳ್ಳೆ ಸಾಂಗ್ಸ್, ಒಳ್ಳೆ ವಾಯ್ಸ್ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ಅವ್ರ ವರ್ಕ್ ಎಲ್ಲ ತೋರಿಸ್ತಾ ಇದ್ರು. ನಾನು ಈ ಒಂದು ಅಪ್ಕಮಿಂಗ್ ರಿಲೀಸಸ್ ಇದೆ, ಇದಿದೆ. ನಾನು ಎಷ್ಟು ಇಂಪ್ರೆಸ್ ಆಗಿದೆ ಅಂದರೆ, ವಾಟ್ ಅ ಟ್ಯಾಲೆಂಟೆಡ್ ಪರ್ಸನ್ ಹೀ ಈಸ್ ಅಂತ. ಸೊ ಹಾಗೆ ಒಂದೆರಡು ಸಾಂಗ್ಗಳನ್ನ ಗುನ್ಗೋದನ್ನು ಅವ್ರು ಕೇಳಿದ್ರು. ದೆನ್ ಹಿ ಸ್ಟಾಪ್ಡ್ ಮೀ, ವೇಟ್ ಅ ಮಿನಿಟ್, ಸಿಂಗ್ ಅಗೇನ್. ಸೊ ಆ ಥರ ಹೇಳಿದಾಗ ಮತ್ತೆ ನನಗೆ ನಾನು ಹಾಡಾಡಿದೆ. ಆಬ್ವಿಯಸ್ಲಿ ಈಸ್ ಅ ಪ್ರೊಫೆಷ್ನಲ್ ಪರ್ಸನ್. ಅವ್ರ ಮುಂದೆ ಹಾಡೋಕ್ಕೆ ಒಂದು ಸ್ವಲ್ಪ ನರ್ವಸ್ನೆಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಅವರೊಂದು ಫ್ರೆಂಡ್ ಝೋನಲ್ಲಿ ಇದ್ರಲ್ಲ, ಸೊ ಐ ಹ್ಯಾಡ್ ಟು ಜಸ್ಟ್ ಸಿಂಗ್ ಆ್ಯಂಡ್
he told me what a voice, now you can go forward ಅಂತ ಅಂದ್ಬಿಟ್ಟು. ಓಕೆ, ಸಾಮಾನ್ಯವಾಗಿ ನೀವು ಒಬ್ರು ಕನ್ನಡಿಗರು ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದ್ರೆ ನಿಮ್ ಫೇಸ್ ನೋಡಿದಂತ ಸಂದರ್ಭದಲ್ಲಿ ಕನ್ನಡದವ್ರು ಅಲ್ವೇ ಅಲ್ಲ, ಯಾವುದೋ ಬೇರೆ ದೇಶದವ್ರು ಇರ್ಬೇಕು ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಕನ್ನಡದವರಾಗಿ ಇಂಗ್ಲಿಷ್ ಟ್ರ್ಯಾಕ್ ಅನ್ನ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ? ಇಂಗ್ಲಿಷ್ನ ವ್ಯಾಮೋಹ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಬಟ್ ಸ್ಟಿಲ್ ಆದ್ರೂ ಯಾಕೆ ಕನ್ನಡಕ್ಕೆ ನಿಮ್ಗೆ ಯಾವುದೋ ಆಪರ್ಚುನಿಟಿ ಬರಲಿಲ್ವಾ, ಅಥವಾ ಇಂಗ್ಲಿಷ್ ಇದು ಓಕೆ ಅಂತ ಹೇಳಿ ಹೇಗೆ ಚಂದನ್ ಅವರು ನಿಮ್ಗೆ ಅಪ್ರೋಚ್ ಮಾಡಿದ್ರು ಅಂತ? ಸೊ ನಾನೊಂದು ರೀಲ್ ಪೋಸ್ಟ್ ಮಾಡ್ತೀನಿ ಇವಾಗ, ಲೈಕ್ ಪ್ರಮೋಷನ್ಸ್ಗೋಸ್ಕರ. ನಾನು ಸಿನಿಮಾ ಮೀಟಿಂಗ್ಗಳಿಗೆಲ್ಲ ಹೋದಾಗ ನೀವು ಫಾರಿನರಾ ಅಂತ ಕೇಳೋದು ಉಂಟು. ಎಷ್ಟೊಂದು ಸಿನಿಮಾಗಳು ನನ್ನ ಕೈಗೆ ಬಂದು ಆಮೇಲೆ ಡಿಸ್ಕಷನ್ ಟೈಮಲ್ಲಿ ಇಲ್ಲ ಇವ್ರು ಫಾರಿನರ್ ಥರ ಕಾಣಿಸ್ತಾರೆ, ಇವ್ರು ನಮ್ಮ ನೇಟಿವ್ ಫೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಡ್ರಾಪ್ ಆಗಿರೋದು ಇದೆ. ಸೊ ಅದೆಲ್ಲ ಡ್ರಾಬ್ಯಾಕ್ಸ್ ಅಂತ ಅಂತೂ ನಾನು ಅನ್ಕೊಂಡಿಲ್ಲ. ಬಿಕಾಸ್ ಅದೇ ನನಗೊಂದು ಕ್ವಶನ್ ಮೂಡ್ತು ನನ್ನಲ್ಲಿ, ಲೈಕ್ ಚೆನ್ನಾಗಿರೋದು ಇದು ಡ್ರಾಬ್ಯಾಕಾ ಅಥವಾ ಇದು ಪ್ಲಸ್ ಪಾಯಿಂಟಾ ಅಂತ ಒಂದು ಕನ್ಫ್ಯೂಷನಲ್ಲಿದೆ. ದೆನ್ ಚಂದನ್ ವಾಸ್ ಲೈಕ್ ಇಲ್ಲ ಇದು ನಿಮ್ಮದು USP, ಯು ಹ್ಯಾವ್ ಟು ಯೂಸ್ ದಿಸ್ ಇನ್ ಅ ಡಿಫ್ರೆಂಟ್ ಲೆವೆಲ್ ಅಂತ ಅವರು ಒಂದು ವಿಷನ್ ನನ್ನಲ್ಲಿ ಫಾರ್ಮ್ ಮಾಡ್ಕೊಂಡು ಹೋದರು. ಸೊ ಕನ್ನಡ ಬಿಟ್ಟು ನೀವು ಇಂಗ್ಲೀಷ್ಗೆ ಹೋಗ್ತಾ ಇದ್ದೀರಾ ಅಂತ ಒಂದು ಸ್ಟೇಟ್ಮೆಂಟ್ ಎಲ್ಲರೂ ಪಾಸ್ ಮಾಡ್ತಾ ಇದ್ದಾರಲ್ಲ. ಸೊ ಎಲ್ಲ ಕಡೆ ಕನ್ನಡ ಮೀಡಿಯಂ ಸ್ಕೂಲ್ಸ್ ಇದೆ, ಯಾಕೆ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂ ಹಾಕ್ತಾರೆ? ದರ್ಸ್ ಅ ಪಾಯಿಂಟ್. ಸೊ ದೇ ಜಸ್ಟ್ ವಾಂಟ್ ಟು ಎವಾಲ್ವ್. ಯಾರು ಅಲ್ಲೇ ಇರೋಕ್ಕೆ ಇಷ್ಟಪಡೋದಿಲ್ಲ, ದೇ ವಾಂಟ್ ಟು ಗ್ರೋ, ದೇ ವಾಂಟ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇಂಡಸ್ಟ್ರಿ. ಸೊ ಅದೇ ಒಂದು ಕಾನ್ಸೆಪ್ಟಲ್ಲಿ ವಿ ಡಿಡ್ ಇಟ್ ಇನ್ ಇಂಗ್ಲೀಷ್ ಆ್ಯಂಡ್ ಇಟ್ ವಾಸ್ ಹಿಸ್ ಡಿಸಿಷನ್. ನೀವು ಆರಂಭದಲ್ಲಿ ಹೇಳಿದ್ರಿ ತುಂಬಾ ಸ್ಟ್ರಗಲ್ ಮಾಡಿದೆ ನಾನು ಈ ಫೀಲ್ಡ್ ಅಲ್ಲಿ ಉಳ್ಕೊಳ್ಳೋದಕ್ಕೆ, ಬಟ್ ತುಂಬಾ ಫೇಲ್ಯೂರ್ ಅನ್ನು ಕೂಡ ಕಂಡೆ ಅಂತ ಹೇಳಿ. ಯಾವ ತರ ಸ್ಟ್ರಗಲ್ನೆಸ್ ನ ನೀವು ಕಂಡ್ರಿ? ನೀವು ಹೇಳಿದ್ರಿ ಈಗ ರಿಜೆಕ್ಟ್ ಮಾಡುವಂತಹ ವಿಚಾರಗಳನ್ನ ಹೇಳಿದ್ರಿ, ಫೇಸ್ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರು, ನಾವು ಕನ್ನಡದವರಲ್ಲ ಅಂತ ಹೇಳಿದ್ರಿ. ಅದನ್ನ ಹೊರತುಪಡಿಸಿ ಯಾವ ರೀತಿಯಾದಂತಹ ಸ್ಟ್ರಗಲ್ ನ ನೀವು ಕಂಡ್ರಿ ಅಂತ ಹೇಳಿ? ಮಾಡಲಿಂಗ್ ಅಲ್ಲಿ ಅಷ್ಟು ನನಗೆ ಡಿಫ್ರೆನ್ಸ್ ಆಗ್ಲಿಲ್ಲ, ಯಾಕಂದ್ರೆ ಈ ಫೇಸನ್ನೇ ಜಾಸ್ತಿ ಅವರು ಕೇಳೋದು ಮಾಡಲಿಂಗ್ ಇಂಡಸ್ಟ್ರಿಯಲ್ಲಿ. ಸೊ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅವ್ರಿಗೆ ಹಳ್ಳಿ ಕ್ಯಾರೆಕ್ಟರ್ ಬೇಕಾಗಿರುತ್ತೆ. ನಾನು ಅದನ್ನ ಕನ್ಸು ಕಟ್ಕೊಂಡಿರ್ತೀನಿ, ಮೀಟಿಂಗಲ್ಲಿ ಕೂತ್ಕೊಂಡಾಗ ಓಕೆ ಇದು ನಾನು ಫೆಚ್ ಮಾಡ್ಬೋದು, ಆಲ್ಮೋಸ್ಟ್ ಎಂಡಿಗೆ ಬಂದ್ಬಿಟ್ಟಿರ್ತಲ್ಲ ಡಿಸ್ಕಷನ್, ಅದೊಂದು ಕನಸಿರುತ್ತೆ. ಸಡನ್ ಆಗಿ ಅದು ಬ್ರೇಕ್ ಆದಾಗ ಇಟ್ ಈಸ್ ವೆರಿ ಹರ್ಟ್ಫುಲ್ ಅಂತ. ಎಕ್ಸಾಕ್ಟ್ಲಿ. ಈಗ ಇಂಗ್ಲಿಷ್ ನಲ್ಲಿ ಏನೋ ಮಾಡಿದಿರಿ, ನಮ್ಮ ಕನ್ನಡ ಅಭಿಮಾನಿಗಳು ನೀವು ಕೂಡ ಕನ್ನಡದವ್ರು ಆಗಿರೋದ್ರಿಂದ ಮುಂದೆ ನಾವು ಕನ್ನಡ ಸಾಂಗ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಕಡೆಯಿಂದ ಹೇಳಿ? ಡೆಫಿನೆಟ್ಲಿ. ನನ್ನ ಹಿಂದೆ ಇರೋದು ಚಂದನ್ ಶೆಟ್ಟಿ ಆಬ್ವಿಯಸ್ಲಿ. ಅವರು ನನಗೆ ಕನ್ನಡ ಸಾಂಗ್ಸ್ ಕೂಡ ತುಂಬ ಟ್ರೈನಿಂಗ್ಗಳು ಕೊಡ್ತಾ ಇದ್ದಾರೆ ಆ್ಯಂಡ್ ವಿ ಆರ್ ಕಮಿಂಗ್ ಅಪ್ ವಿತ್ ನ್ಯೂ ಸಾಂಗ್ಸ್ ಆಲ್ಸೋ. ಓಕೆ, ನಿಮ್ಮ ಹೆಸರು ಡಯಾನಾ, ಸಾಂಗ್ ಹೆಸರು ಡೈನಮೈಟ್ ಅಂತ ಹೇಳಿ. ಸಾಂಗ್ ಹೆಸರು ಡಿಫ್ರೆನ್ಸ್ ಏನು? ನೀವು ಸಿಕ್ಕಾದ್ಮೇಲೆ ಈ ಸಾಂಗ್ಗೆ ಈ ರೀತಿಯಾಗಿ ಹೆಸರು ಇಡಬೇಕು ಅಂತ ಹೇಳಿ ಚಂದನ್ ಥಿಂಕ್ ಮಾಡಿದ್ರ, ಅಥವಾ ಮುಂಚೆನೇ ಡಿಸೈಡ್ ಆಗ್ಬಿಟ್ಟಿತ್ತಾ ಹೇಗೆ ಅಂತ? ಇಲ್ಲ ನಾನು ಸಿಕ್ಕಾಗ ಅವರು ನನ್ನ ಹೆಸರು ಹೇಳಿದೆ ಡಯಾನಾ ಅಂತ. ವಿ ಟುಕ್ ಸಮ್ ಟೈಮ್, ಯಾಕಂದರೆ ಅವರು ಬ್ಯುಸಿ ಇದ್ರು, ಅವ್ರಿಗೂ ತುಂಬ ಶೂಟ್ ಮತ್ತು ಮೀಟಿಂಗ್ಸ್ ಎಲ್ಲ ಇತ್ತು. ಸೊ ವೆನ್ ಹಿ ಕೇಮ್ ಬ್ಯಾಕ್ ಫ್ರಮ್ ದಿಸ್ ಕಸಿನೋ ಶೂಟಿಂಗ್ ಹೋಗಿದ್ರು, ಆ್ಯಕ್ಚುಲಿ ದುಬೈಗೆ ಹೋಗಿದ್ರು. ಅದಾದಮೇಲೆ ಮತ್ತೆ ನನ್ನ ಮೀಟ್ ಮಾಡ್ತಾರೆ. ಸೊ ಒಂದು ಟೈಮಲ್ಲಿ ಡೈನಮೈಟ್ ಅಂತ ಕರೀತಾರೆ. ನಾನು ಅದನ್ನು ಕೇಳಿಸ್ಕೊಂಡಿರಲ್ಲ. ಸೊ ಮತ್ತೆ ಇನ್ನೊಂದು ಮೀಟಲ್ಲಿ he'll get everything ready, like lyrics, music, everything ready, yeah. Okay. And he's like, you need to sing this, you need to do this. Okay. ನಾನು ಹೇಗೆ ಹೇಳಿ, ಅದು ಔಟ್ ಆಫ್ ದ ವರ್ಲ್ಡ್ ದಟ್ ಫೀಲಿಂಗ್. ಎಷ್ಟು ದಿನ ನೀವು ಟೈಮ್ ತೆಗೆದುಕೊಂಡ್ರಿ ಸಿಂಗ್ ಮಾಡೋದಕ್ಕೆ? ಯಾಕೆಂದ್ರೆ ಮಾಡೆಲ್ ಕ್ಷೇತ್ರನೇ ವಿಭಿನ್ನವಾಗಿರುತ್ತೆ. ಸೊ ಸಿಂಗಿಂಗ್ ಅಂತ ಅಂದ ತಕ್ಷಣ ಎಲ್ಲವೂ ಕೂಡ ಕರೆಕ್ಟ್ ಆಗಿರ್ಬೇಕು, ನಮ್ಗೆ ತಾಳ, ಮೇಳ, ವಾಯ್ಸ್ ಇಂದ ಹಿಡಿದು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗೆ ನಿಮ್ಗೆ ಟಚ್ ಆಯ್ತು? ಹೇಗೆ ನೀವು ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿ? ಸೊ ಚಂದನ್ ಅವರು ನನಗೆ ಹಾಡು ಆಡ್ಬೇಕಂತ ಹೇಳಿದಾಗ ನಾವು ಫಸ್ಟ್ ಕ್ವಶನ್, ವಾಟ್ ರಿಯಲಿ ಮೀ, ಶುಡ್ ಐ ಡೂ ದಿಸ್? ಆ ದಿವಸನೇ ಏನು ಮಾಡಿದ್ರು ಅವರು, ಕೂರಿಸ್ಕೊಂಡು ಸಾರಿಗಮಪ ಇಂದ ಸ್ಟಾರ್ಟ್ ಮಾಡಿಸಿದ್ರು. ಫ್ರಮ್ ದ ಡೇ ಒನ್ he trained me all those things and he sent me to the classes, like a classical singing agli, western singing agli. Yakandre nandu singing background alla, nobody will do like this. Yeah, professional agi nange haadak baralla, but I was always mimicking all the best songs. Yakandre ಒಂದು ಹಿಂದಿ ಸಾಂಗ್ ಆಗಿರಲಿ, ಕನ್ನಡ ಸಾಂಗ್ ಆಗಿರಲಿ,
ಒಂದು ಚೆನ್ನಾಗಿದೆ, ಕೇಳೋದಕ್ಕೆ ಸೂತಿಂಗ್ ಅನಿಸ್ತದೆ ಆ ಮ್ಯೂಸಿಕ್ ಅಂದರೆ ನಾನು ಹಾಡೋದು ಗುನ್ಗಕ್ಕೆ ಟ್ರೈ ಮಾಡ್ತೀನಿ. ನಾವೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ ಬಾತ್ರೂಮ್ ಸಿಂಗರ್ಸ್ಗಳನ್ನ. ಅದು ನಮ್ಮೊಳಗಡೆ ಒಂದು ಟ್ಯಾಲೆಂಟ್ ಇರುತ್ತೆ, ನಮಗೆ ಗೊತ್ತಿರಲ್ಲ. ಒಬ್ರು ಬಂದು ನೋಟಿಸ್ ಮಾಡಿದಾಗ್ಲೇನೆ ಅದು ಓ ಯಾ. ಬಟ್ ಯು ಶುಡ್ ಆಲ್ಸೋ ಹ್ಯಾವ್ ಅ ಕರೇಜ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್ ವೆನ್ ಸಮ್ಮನ್ ಎಲ್ಸ್ ಇಸ್ ಬಿಲೀವಿಂಗ್ ಇನ್ ಯು. ದಟ್ಸ್ ಟ್ರೂ. ಓಕೆ, ಈ ಚಂದನ್ ಶೆಟ್ಟಿ ಅವರ ಜೊತೆ ಕೆಲಸ ಮಾಡಿದಂತಹ ಅನುಭವ ಹೇಗಿತ್ತು? ಅವ್ರ ಜೊತೆ ನೀವು ಕೆಲಸ ಮಾಡಿದಾಗ, ಯಾಕೆಂದ್ರೆ ನೀವು ಹೇಳಿದ್ರಿ ಆರಂಭದಲ್ಲೇ ಫ್ರೆಂಡ್ ಆದ್ವಿ, ನಾವು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡ್ವಿ ಅವಾಗ. ಸೊ ನೀವು ಸಾಂಗ್ ಹೇಳಬೇಕು ಅಂದಾಗ ಈ ನೋಟಿಸ್ ದಟ್ ಅಂತ ಹೇಳಿ, ಅವರ ಕೆಲಸ ಹೇಗಿತ್ತು, ನಿಮ್ಮ ಜೊತೆ ಹೇಗೆ ಕೆಲಸ ತೆಗೆದ್ರು ಅಂತ ಹೇಳಿ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾದ ದಿಲ್ಪ್ರೀತ್ ಅವ್ರ ಜೊತೆನೂ ಕೂಡ ನೀವು ಕೆಲಸ ಮಾಡಿದ್ದೀರಿ. ಅಷ್ಟು ದೊಡ್ಡ ವ್ಯಕ್ತಿ ಜೊತೆ ವರ್ಕ್ ಮಾಡಬೇಕು ಅಂತಂದಾಗ ಫಿಯರ್ನೆಸ್ ಇದ್ದೇ ಇರುತ್ತೆ. ಸೊ ಹೇಗೆ ಫೀಲ್ ಆಯ್ತು ಚಂದನ್ ಮತ್ತೆ ದಿಲ್ಪ್ರೀತ್ ಅವ್ರ ಜೊತೆ ವರ್ಕ್ ಮಾಡಿದ್ದು? ಐ ಥಿಂಕ್ ಇದೊಂದು ಪಾಡ್ಕಾಸ್ಟ್ ಅಲ್ಲಿ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಕೆ ಆಬ್ವಿಯಸ್ಲಿ ಇಟ್ಸ್ ನಾಟ್ ಪಾಸಿಬಲ್. ಬಟ್ ಯಾ, ನಂದು ಅಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಕ್ ಟ್ರೈ ಮಾಡ್ತೇನೆ. ಚಂದನ್ ಇಸ್ ಲೈಕ್ ಅ ಬುಕ್, ಯು ನೋ, ಯು ಹ್ಯಾವ್ ಟು ಕೀಪ್ ಎವಾಲ್ವಿಂಗ್ ಹಿಮ್. ಅಂದರೆ ಅವರು ಕಂಫರ್ಟ್ ಝೋನ್, ಹಿ ಕ್ರಿಯೇಟೆಡ್ ಸಚ್ ಅ ಕಂಫರ್ಟ್ ಝೋನ್ ವಿತ್ ಮೀ. ನನಗೆ ಯಾವತ್ತೂ ನರ್ವಸ್ನೆಸ್ ಫೀಲ್ ಆಗಿಲ್ಲ. ಮೇ ಬಿ ನಮ್ಮ ತಾಯಿ ಜೊತೆ ನಾವು ಹೇಗಿರ್ತೀವಿ, ನಮ್ಮ ಅಮ್ಮ ಜೊತೆ ಹೇಗಿರ್ತೀವಿ, ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗೋಯ್ತು ಅವ್ರ ಜೊತೆ. ಆ್ಯಂಡ್ ಮ್ಯೂಚುಲಿ ದೆರ್ ವಾಸ್ ಟೂ ಮಚ್ ರೆಸ್ಪೆಕ್ಟ್ ಟುವರ್ಡ್ಸ್ ಹಿಮ್ ದಟ್ ಹೀಸ್ ಗಿವಿಂಗ್ ಮೀ ಬ್ರೆಡ್ ಆ್ಯಂಡ್ ಬಟರ್, ಹೀಸ್ ಗಿವಿಂಗ್ ಮೀ ಲೈಫ್. ಆ್ಯಂಡ್ ಅದೇ ಶೂಟಿಂಗ್ ಟೈಮಲ್ಲೂ ಅಷ್ಟೇನೆ, ಹಿ ನೆವರ್ ಬಿಹೇವ್ಡ್ ಲೈಕ್ ಐ ಆಮ್ ಪ್ರೊಫೆಷನಲ್, I am so much, famous, I'm so talented. He never showcase. He's so grounded. ಅವ್ರನ್ನ ನೋಡಿ ನಾವು ಕಲಿಯೋದು ತುಂಬ ಇದೆ. ಸೊ ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು ಅವರು. ಶೂಟಿಂಗ್ ಸೆಟಲ್ ಆಗಿರಲಿ, ನನ್ನ ಜೊತೆ ವೈಬ್ ಮಾಡ್ಕೊಂಡೆ ಸಿನಿಮಾ ಲೈಕ್ ಅದು ಡೈನಮೈಟ್ ಶೂಟ್ನ ನಾವು ಫಿನಿಶ್ ಮಾಡಿಬಿಟ್ಟಿದ್ದೀವಿ. ಈ ಒಂದು ಸಾಂಗ್ನ ಚಂಡೀಗಢಲ್ಲಿ ನೀವು ಶೂಟಿಂಗ್ ಮಾಡಿದ್ದೀರಿ ಅನ್ನೋ ಗಮನಕ್ಕೆ ಬಂತು. ಸೊ ಅದೇ ರೀತಿಯಾಗಿ ಚಂಡೀಗಢನಲ್ಲಿ ಯಾವ ರೀತಿಯಾದಂತಹ ಅನುಭವ ಆಯಿತು, ಅಲ್ಲಿ ಎಷ್ಟು ದಿನ ಶೂಟಿಂಗ್ ಆಯಿತು, ಶೂಟಿಂಗ್ ಸ್ಪಾಟ್ನಲ್ಲಿ ಮರೆಯೋಕ್ಕಾಗದೇ ಇರುವಂತಹ ಒಂದಷ್ಟು ಅನುಭವವನ್ನು ಹಂಚ್ಕೊಳ್ಬಹುದಾ ಅಂತ? ಹೌದು, ಲೈಕ್ ಡೈನಮೈಟ್ ಫಸ್ಟು ನಾವು ಪ್ಲ್ಯಾನ್ ಮಾಡಿದ್ದು ಥೈಲ್ಯಾಂಡಲ್ಲಿ ಮಾಡೋಣ, ಅಲ್ಲಿ ಮಾಡೋಣ, ಬೇರೆ ಕಂಟ್ರಿಲಿ ಮಾಡೋಣ ಅಂತ. ದೆನ್ ವಿ ಕೇಮ್ ಅಪ್ ವಿತ್ ಅ ಟೀಮ್ ಕಾಲ್ಡ್ ದಿಲ್ಪ್ರೀತ್ VFX ಅಂತ. ಅವರು ಆಲ್ರೆಡಿ ಈಸ್ ಎಸ್ಟಾಬ್ಲಿಷ್ಡ್ guy in Punjab. ಬಾದ್ಶಾ ಆಗಿರಲಿ, ಹನಿ ಸಿಂಗ್ ಆಗಿರಲಿ, ಕರಣ್ ಔಜ್ಲಾ, ಆಲ್ ದೀಸ್ ಆರ್ ಫೇವ್ರೆಟ್ ಸಿಂಗರ್ಸ್. ಅವ್ರಿಗೋಸ್ಕರ ಕೆಲಸ ಮಾಡಿರೋ ಅಂಥ ಒಬ್ಬ VFX ಆರ್ಟಿಸ್ಟ್, DOP ಅಂತಲೇ ಹೇಳ್ಬೋದು. ಇವನ್ ಹಿ ವಾಸ್ ಸೋ ಕಂಫರ್ಟೇಬಲ್ ಅರೌಂಡ್ ಅಸ್. ನಮಗೊಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿತ್ತು. ಆ್ಯಕ್ಚುಲಿ ನನ್ನ ಕೆಲಸ ಮಾಡ್ದಂಗೆ ನನಗೆ ಅನಿಸ್ತು, ಲೈಕ್ ನಾನು ಯಾರ್ದು ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಅ ಹೀರೋಯಿನ್, ಆ ಥರ ಏನೂ ಅನಿಸ್ಲಿಲ್ಲ. ಐ ಫೆಲ್ಟ್ ಇಟ್ಸ್ ಮೈ ಓನ್ ಟೀಮ್. ಸೊ ಐ ಥಿಂಕ್ ನಾವು ತುಂಬ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದ್ದೀವಿ. ಲೆಟ್ ಇಟ್ ಬಿ ಲೈಕ್ VFX ಆಗಿರಲಿ, ಕಾಸ್ಟ್ಯೂಮ್ ಡಿಸೈನರ್ ಭರತ್ ಸಾಗರ್ ಆಗಿರಲಿ, ಕ್ವಿನಾಡೋ ಮೇಕಪ್ ಆರ್ಟಿಸ್ಟ್, ಆ್ಯಂಡ್ ವಿಜೇತ್ ಮ್ಯೂಸಿಕ್. ಇಟ್ ವಾಸ್ ಅಮೇಝಿಂಗ್. ಓಕೆ, ಈ ಡೈನಮೈಟ್ ಸಾಂಗಲ್ಲಿ ನಾನು ನೋಡಿದ್ದೀನಿ, ಸೊ ನಿಮ್ಮ ಕಾಸ್ಟ್ಯೂಮ್ ಆಗಿರ್ಬಹುದು, ನಿಮ್ಮ ಹೇರ್ ಸ್ಟೈಲ್ ಆಗಿರಬಹುದು, ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಒಂದೊಂದು ಕಾಸ್ಟ್ಯೂಮಲ್ಲೂ ಡಯಾನಾ ಹೇಗೆ ಕಾಣಿಸ್ತಾರೆ ಅಂತಂದರೆ, ಈ ಡಯಾನಾ ಅವರೇನಾ ಅನ್ನೋಷ್ಟು ಒಂದಷ್ಟು ಫೀಲ್ ಕೊಡುತ್ತೆ, ಕನ್ಫ್ಯೂಷನ್ಸ್ ಕೂಡ ಆಗುತ್ತೆ. ಸೊ ಅಷ್ಟು ತಯಾರಿ ಹೇಗಿತ್ತು? ಯಾಕೆಂದರೆ ನೋಡಿ, ಸಾಮಾನ್ಯವಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೆಕ್ಟಿಕ್ಕು. ಯಾಕೆಂದರೆ ನಾವು ಒಂದು ವಿಭಿನ್ನವಾದಂಥ ಹೇರ್ ಸ್ಟೈಲ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಹೆಂಗೆ ಫೀಲ್ ಆಗ್ತಾ ಇರುತ್ತೆ ಅಂದರೆ, ಅಯ್ಯೋ ಎಲ್ಲಿ ಹೇರ್ ಫಾಲ್ ಆಗೋಗ್ಬಿಡುತ್ತೋ, ಎಲ್ಲಿ ಹೇರ್ ಸ್ಪ್ಲಿಟೆಂಡ್ ಆಗ್ಬಿಡುತ್ತೋ, ಡ್ಯಾಂಡ್ರಫ್ ಆಗ್ಬಿಡುತ್ತೋ ಅನ್ನೋಷ್ಟು ಫೀಲಿಂಗ್ಸ್ ಇದೇ ಇರುತ್ತೆ ಮಕ್ಕಳಿಗೆ. ಸೊ ಹೌ ಯು ಮ್ಯಾನೇಜ್ಡ್ ಅಂತ? ಅದೇ ನಾನು ಹೇಳ್ದಂಗೆ ಚಂದನ್ ಅವ್ರದ್ದು ವಿಷನ್ ಇಟ್ ವಾಸ್ ವೆರಿ ಸ್ಟ್ರಾಂಗ್. ಲೈಕ್ ಗ್ಲೋಬಲ್ ರೀಚ್ ಮಾಡಬೇಕು ಅಂದಾದ್ಮೇಲೆ ಗ್ಲೋಬಲ್ ಥರನೇ ಇರಬೇಕು, ಅದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಇರಬೇಕು. ಸೊ ನಾವು ನಾರ್ಮಲ್ ಆಗಿ ಒಂದೆರಡು ಚೇಂಜಸ್, ಒಂದೆರಡು ಹೇರ್ ಸ್ಟೈಲ್ ಇಟ್ಟರೆ ಡಸನ್ ವರ್ಕ್ಔಟ್. ನನ್ನ ಫೇಸ್ ಇದೆ, ಬಟ್ ಅದೊಂದೇ ಇಂಪಾರ್ಟೆಂಟ್ ಅಲ್ಲ, ಹೌ ದೇ ಮೇಕ್ ಓವರ್ ಅಂತ ಒಂದು ತುಂಬ ಇಂಪ್ಯಾಕ್ಟ್ ಆಯಿತು. ಯಾಕೆಂದರೆ ನಾವು 3-4 ಲುಕ್ಸ್ನ ನಾವು ಇಟ್ಕೊಂಡಿದ್ವಿ ಡೈನಮೈಟ್ ಇದಕ್ಕೆ. ವಿಗ್ಸ್ ಆಗಿರಲಿ, ಕ್ವಿನಾಡೋ ಶಿ ಇಸ್ ಅ ಬ್ರಿಲಿಯಂಟ್ ಮೇಕಪ್ ಆರ್ಟಿಸ್ಟ್, ಶಿ ಟುಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. ಸೊ ನಾನು ಒಂದೊಂದು ಹೇರ್ ಸ್ಟೈಲಲ್ಲೂ ಒಂದು ಡಿಫ್ರೆಂಟ್ ಲುಕ್ ಆಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಐ ವಾಸ್ ಲುಕಿಂಗ್ ಲೈಕ್ ಅ ಫಾರಿನರ್. ಸ್ಟ್ರೇಟ್ ಹೇರ್ ಆಗಿರಲಿ, ಬ್ಲಾಂಡ್ ಹೇರ್ ಆಗಿರಲಿ, ದಟ್ ಕಾಸ್ಟ್ಯೂಮ್ಸ್. ಆ್ಯಕ್ಚುಲಿ ಇಟ್ ವಾಸ್ ನಾಟ್ ಈಸಿ ಟು ಶೂಟ್ ವಿತ್ ದಟ್ ಕಾಸ್ಟ್ಯೂಮ್. ತುಂಬ ಹೆವಿ ಇತ್ತು, ತುಂಬ. ಯಾಕೆಂದರೆ ನಾವು 12 hours ಶೂಟ್ ಮಾಡಿರೋದು, ಒಂದೇ ದಿವಸದಲ್ಲಿ ಶೂಟ್ ಮಾಡಿರೋದು. ಸೊ ವಿ ಹ್ಯಾವ್ ಗಾನ್ ವಿತ್ 4 changes.
ಸೊ ಇಟ್ ವಾಸ್ ಅಮೇಝಿಂಗ್. ಓಕೆ, ಹೇರ್ಗೆ ಹೇಗ್ ಮಾಡ್ಕೊಂಡ್ರಿ ಇದೆಲ್ಲವೂ ಕೂಡ ಆದ್ಮೇಲೆ ಕನ್ಸರ್ನ್ ಇದ್ದೇ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ. ಹೇರ್ ಒಂದು ಸಕ್ಕದಾಗಿದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಕಾನ್ಫಿಡೆನ್ಸ್. ಹೇರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಫೇಸ್ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನಿಮ್ಮ ಹೇರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಬ್ವಿಯಸ್ಲಿ ಕಂಪ್ಲೀಟ್ ವಿಗ್ಗಲ್ಲಿ ಹೋಗೋದ್ರಿಂದ ನನಗೆ ಯಾವುದು ಹೇರ್ ಕಲರಿಂಗ್ ಆಗಿರಲಿ ಅದೆಲ್ಲ ನನಗೆ ಯಾವುದು ನಾನು ಮಾಡಿಸ್ಲಿಲ್ಲ. ಮೇ ಬಿ ಐ ಡಿಡ್ ಅ ಹೇರ್ ಕಲರಿಂಗ್ ಓನ್ಲಿ ಫಾರ್ ಮೈ ಫಸ್ಟ್ ಸೀನ್. ಅದು ಬಿಟ್ಟರೆ ಎಲ್ಲ ವಿಗ್ಗಲ್ಲೇ ನಾವು ವಿ ಹ್ಯಾವ್ ಶಾರ್ಟ್. ನೀವು ಹೇಳ್ತಾ ಇದ್ರಿ 12 hours ಒನ್ ಡೇಲೇ ಶೂಟಿಂಗ್ ಕಂಪ್ಲೀಟ್ ಮಾಡಿಬಿಟ್ವಿ ಅಂತ ಹೇಳಿ. ಸೊ ನಿಜಕ್ಕೂ ಮಿರಾಕಲ್, ಯಾಕೆಂದರೆ ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್. ಯಾಕೆಂದರೆ ಒಂದು ದಿನ ನಾವು ಒಂದು ಮೂಡಲ್ಲಿ ಇರ್ತೀವಿ, ಒಂದು ಸೆಕೆಂಡಿಗೆ ಅಥವಾ ಮೂಡ್ ಸ್ವಿಂಗ್ ಆಗ್ಬೋದು ಅಥವಾ ಏನಾದರೂ ಇರಿಟೇಟ್ ಆಗ್ತಾ ಇರ್ಬೋದು. ಯಾಕೆಂದರೆ ನೀವು ಹೇಳಿದ್ರಿ ಕಾಸ್ಟ್ಯೂಮ್ ಇಸ್ ಇವೆ ಹೆವಿ ಇತ್ತು ಅಂತ ಹೇಳಿ. ಸೊ ಹಾಗಾಗಿ 12 hours ಹೌ ಯು ಮ್ಯಾನೇಜ್ಡ್? ಯಾಕೆಂದರೆ ಅಷ್ಟು ಸುಲಭ ಅಲ್ಲ, ಸ್ಟ್ರೆಸ್ ಆಗ್ತಾ ಇರುತ್ತಲ್ವಾ? ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಯಾಕಂದರೆ ನಮ್ಮ ಬಡ್ಜೆಟು ಅಷ್ಟೇ ಲಿಮಿಟೆಡ್ ಇತ್ತು. ಬಿಕಾಸ್ ಸಿನ್ಸ್ ವಿ ಆರ್ ಟ್ರೈಯಿಂಗ್ ನ್ಯೂ ಥಿಂಗ್, ನ್ಯೂ ಇಂಡಸ್ಟ್ರಿ, ನ್ಯೂ ಕಾನ್ಸೆಪ್ಟ್, ನಾವು ತುಂಬಾ ಖರ್ಚು ಮಾಡಿ ನಮ್ಗೆ ವಾಪಸ್ಸೇನು ಬರ್ದಿರೋ ಆ ಥರನೂ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ವಿ ಹ್ಯಾಡ್ ಟು ಫಿನಿಶ್ ಇನ್ 12 hours. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಎಲ್ಲ ಇಡೀ ನಾನೊಬ್ಳೆ ಅಂತ ಅಲ್ಲ, ಇಡೀ ಟೀಮ್, ಚಂದನ್ ಆಗಿರಲಿ, ಇಡೀ ಟೀಮ್ ಹ್ಯಾಸ್ ಸ್ಟ್ರಗಲ್ ಲೈಕ್ ಎನಿಥಿಂಗ್ ಟು ಗೆಟ್ ದಿಸ್ ಡನ್. ಓಕೆ, ನಿಮ್ಮ ಹೇರ್ ಬಗ್ಗೆ ಮಾತಾಡಿದಾಯ್ತು, ಈಗ ನೇಲ್ಸ್ ಬಗ್ಗೆ ಮಾತಾಡೋಣ. ನೇಲ್ಸ್ ನಿಜಕ್ಕೂ ಅದು ನೀವು ನೇಲ್ ಮಾಡಿಸ್ಕೊಂಡಿರೋದು, ಎಕ್ಸ್ಟೆನ್ಷನ್ ಆಗಿರ್ಬೋದು, ಎಲ್ಲವೂ ಕೂಡ ಮಾಡಿಸ್ಕೊಂಡಿದ್ದೀರ. ಅದು ಫಸ್ಟ್ ಇಲ್ವಾ? ಯಾಕೆಂದ್ರೆ 12 hours ಶೂಟಿಂಗ್ ಅಂತಂದ್ರೆ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಈಗ ಊಟ ಮಾಡ್ಬೇಕು ಅಂದ್ರೂ ಸಮಸ್ಯೆ ಆಗುತ್ತೆ, ಅಥವಾ ಹೇರ್ನ ನಾವೇನಾದ್ರೂ ಹೀಗೆ ಮಾಡ್ಕೋಬೇಕು ಅಂದ್ರೂ ಕೂಡ ಸಮಸ್ಯೆ ಆಗುತ್ತೆ. ಹೇಗೆ ಅದನ್ನ ನೀವು ಮೇಂಟೈನ್ ಮಾಡಿದ್ರಿ? ಎಕ್ಸ್ಟೆನ್ಷನ್ ಹೇಗೆ ವರ್ಕೌಟ್ ಆಯ್ತು ಅಂತ ಹೇಳಿ? Nails. So today I'm without nails in the podcast. See, ಯಾಕಂದ್ರೆ nail is something is very attractive and ತುಂಬಾ ಅದು ಕ್ಲೀನ್ಲಿನೆಸ್ ಅಂತ ಒಂದು ಸ್ಟೇಟ್ ಆಗುತ್ತೆ. ಸೊ ಇಟ್ ಶುಡ್ ಬಿ ಆಲ್ವೇಸ್ ಕ್ಲೀನ್, ಪೇಂಟೆಡ್. ಮತ್ತು ಡೈನಮೈಟ್ ಅಂತ ಒಂದು ಕಾನ್ಸೆಪ್ಟ್ಗೆ, ಆ ಒಂದು ಬೋಲ್ಡ್ ಡ್ರೆಸ್ಸಸ್ ಮತ್ತು ಲುಕ್ಗೆ ನಮಗೆ ಒಂದು ಬೋಲ್ಡ್ ನೇಲ್ ಬೇಕೇ ಬೇಕಾಗಿತ್ತು. ಸೊ ಎವ್ರಿ ಟೈಮ್ ಯು ಗೆಟ್ ದಟ್ ನೇಲ್ ಡನ್, ಯುವರ್ ನೇಲ್ ಬೆಡ್ ವಿಲ್ ಬಿ ವೀಕ್. ಸೊ ವಿ ನೀಡ್ ಟು ಗಿವ್ ಸಮ್ ಟೈಮ್ ಟು ರಿಕವರ್. ಹಾಗೆ ಆ್ಯಕ್ಚುಲಿ ನಾವು ಒಂದೇ ಒಂದು ನೇಲ್ ಲುಕ್ಕಲ್ಲಿ ಹೋಗಿದ್ದು. ಇಟ್ ವಾಸ್ ಪ್ರಿಟಿ ಲಾಂಗ್. ಚೆನ್ನಾಗಿತ್ತು. ನಾನು ಎವ್ರಿ ಮಂತ್ ಮಾಡಿಸ್ಕೊಂತೀನಲ್ಲ, ಸೊ ನನಗದು ಡಿಫ್ರೆನ್ಸ್ ಆಗಲ್ಲ. ಐ ಕ್ಯಾನ್ ಕ್ಯಾರಿ ನಾರ್ಮಲಿ, ಐ ಕ್ಯಾನ್ ಕ್ಯಾರಿ ಈಸಿಲಿ. ನೇಲ್ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋರಿಗೆ ಏನಾದರೂ ಒಂದು ಟಿಪ್ಸ್ ಕೊಡ್ಬೋದಾ? ಸೊ ಆರ್ಟಿಸ್ಟ್ಗಳಿಗೆ ಅಂತೂ ರೆಗ್ಯುಲರ್ ಬೇಸಿಸ್ ಮೇಲೆ ನೇಲ್ ಆರ್ಟ್ ಮಾಡಿಸ್ಕೊತಾನೆ ಇರ್ತಾರೆ. ನಾನು ಯೂಶಲಿ ಎವ್ರಿ ಮಂತ್ ಒಂಥರ ಬಿಲ್ ಥರ ನಮ್ಗೆ ಕರೆಂಟ್ ಬಿಲ್ಲು ಎಲ್ಲ ಬರುತ್ತೆ, ಆ ಥರನೇ ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಮಾಡ್ಕೊಳ್ಳೋದು ಒಂದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಸೊ ಕಂಟಿನ್ಯೂಸ್ಲಿ ರೆಗ್ಯುಲರ್ ಆಗಿ ಯಾರು ಮಾಡಿಸ್ಕೊತಾರೆ ಅವ್ರಿಗೊಂದು ಏನು ಸಜೆಷನ್ ಕೊಡ್ತೀನಿ ಅಂದರೆ, ಅಟ್ಲೀಸ್ಟ್ ಫಾರ್ 15 days ಅಥವಾ ಅಟ್ಲೀಸ್ಟ್ 1 monthಗೆ ಬಿಡಿ. ನಿಮ್ಮ ನೇಲ್ ಸ್ವಲ್ಪ ಹೀಲ್ ಆಗಲಿ, ಗ್ರೋ ಆಗಲಿ, ಕ್ಯೂಟಿಕಲ್ಗೆ ಸ್ವಲ್ಪ ಆಯಿಲ್ ಅದೆಲ್ಲ ಮಾಡಿದಾಗ ಸೊ ಮತ್ತೆ ಅದು ನಾರ್ಮಲ್ ಫಾರ್ಮಿಗೆ ಬರುತ್ತೆ, ಮತ್ತೆ ಮಾಡಿಸ್ಕೊಬೋದು. ಓಕೆ, ಈ ಸಾಂಗಲ್ಲಿ ನೀವು ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಂಡ್ರಿ? ಯಾಕಂದ್ರೆ ಟೈಮ್ ಇಸ್ ವೆರಿ ಪ್ರೀಶಿಯಸ್. ನೀವು ಹೇಳಿದ್ರಿ ನಮಗೆ ತುಂಬಾ ಟೈಮ್ ಇರಲಿಲ್ಲ ಅಂತ ಕೂಡ ಹೇಳಿದ್ರಿ. ಅದೇ ರೀತಿಯಾಗಿ ನೀವು ಬಜೆಟ್ನು ಕೂಡ ಹೇಳಿದ್ರಿ. ಸೊ ಹಾಗಾಗಿ ಎಷ್ಟು ಸಮಯ ತೆಗೆದುಕೊಂಡ್ರಿ? ನಾವೆಲ್ಲ ನೋಡಿ ಒಂದು ಹಾರ್ಡ್ಲಿ ಒಂದು 30 minutes ರೆಡಿ ಆಗಿಬಿಡ್ತೀವಿ ಟಕ್ 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 ಅಂತ. ಸೊ ಮೇಕ್ ಓವರ್ ಆಗಬೇಕು ಅಂತಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಅಲ್ವಾ? ಎಷ್ಟು ಸಮಯ ಆಯಿತು ಅಂತ? ಐ ಥಿಂಕ್ ನಮಗೆ ಸ್ಟಾರ್ಟಿಂಗಲ್ಲಿ ಹೋಗಿ ಫಸ್ಟ್ ಲುಕ್ಕಿಗೆ ಮಾಡೋ ಟೈಮಲ್ಲಿ 1 hour ಏನೋ ತೊಗೊಂಡ್ವಿ ನಾವು. ಯಾಕಂದರೆ ಇಟ್ ವಾಸ್ ಅ ಸಿಂಪಲ್ ಮೇಕಪ್. ಹೋಗ್ತಾ ಅದು ಲೆವೆಲ್ ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ, ಆ ಥರ ನಾವು ಒಂದೊಂದು ಲುಕ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗೋಕ್ಕೆ ಟೈಮ್ ಬೇಕು. ಯಾಕಂದರೆ ವಿಗ್ಗೆಲ್ಲ ಹಾಕೋದಕ್ಕೆ, ಅದನ್ನೆಲ್ಲ ಕೂರಿಸೋದಕ್ಕೆ ಇಟ್ಸ್ ವೆರಿ ಬಿಗ್ ಡೀಲ್. ಯಾಕಂದರೆ ಎಲ್ಲ ಇಡೀ ಹೇರ್ನ ನೀವು ನಾಟ್ ರಿಮೂವ್, ಯು ಹ್ಯಾವ್ ಟು ಲೈಕ್ ಒಂದು ಬನ್ ಥರ ಎಲ್ಲ ಕಟ್ಟಿ ಅದ್ರ ಮೇಲೆ ಒಂದು ಮಾಸ್ಕ್ ಹಾಕಿ, ಅದು ದೆನ್ ಯು ಹ್ಯಾವ್ ಟು ಪ್ಲೇಸ್ ಅ ವಿಗ್. ಮತ್ತು ಆ ವಿಗ್ನ ಕ್ಯಾರಿ ಮಾಡೋದು ಇನ್ನೊಂದು ದೊಡ್ಡ ಚಾಲೆಂಜ್. ಸೊ ವಿ ಟುಕ್ ಅರೌಂಡ್ 30 to 40 minutes ಆಫ್ ಟೈಮ್ ಟು ಗೆಟ್ ರೆಡಿ. ಓಕೆ, ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರು ಕೂಡ ಈ ಸಾಂಗ್ ಅಲ್ಲಿ ಇರೋದ್ರಿಂದ ಕೇಳ್ತಿದ್ವಿ. ಸೊ ಯಾರು ಜಾಸ್ತಿ ಟೇಕ್ ತೆಗೆದುಕೊಂಡಿದ್ದು? ನೀವು ಟೇಕ್ ಜಾಸ್ತಿ ತಗೊಂಡಿದ್ದ ಚಂದನ್? ಆಕ್ಚುಲಿ ನಾವು ಇಬ್ರು ಟೇಕ್ ತಗೊಂಡಿಲ್ಲ. ಇದು ಟೇಕ್ಸ್ ಅಂದ್ರೆ ನಾವು ಜಾಸ್ತಿ ಟೇಕ್ಸ್ನ ನಾವು ಆಕ್ಚುಲಿ ಅವರು VFX ದಿಲ್ಪ್ರೀತ್ ಅಂತ ಅವ್ರು ಇದಾರಲ್ಲ DOP, ಸೊ ಹಿ ವಾಂಟೆಡ್ ಅಸ್ ಟು
ಶೂಟ್ ಕಂಟಿನ್ಯೂಸ್ಲಿ ಅವ್ರು ಬಿಡ್ತಾನೆ ಇಲ್ಲ ನಮ್ನ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೀವಿ. ನಾನಾಗಿರ್ಲಿ, ಚಂದನ್ ಅವ್ರಾಗಿರ್ಲಿ, ವಿ ಆರ್ ನಾಟ್ ಟಯರ್ಡ್ ಅಟ್ ಆಲ್. ಅದೇನು ಗೊತ್ತಿಲ್ಲ ನಮ್ಗೆ. ವಿ ಹ್ಯಾಡ್ ವೆರಿ ಮಚ್ ಎನರ್ಜಿ ಮತ್ತೆ ನಮ್ದೇ ಅನ್ನೋದು ಒಂದು ಇದು ಫೀಲಿಂಗ್. ವಿ ವಾಂಟೆಡ್ ಟು ಗಿವ್ ದ ಬೆಸ್ಟ್. ಓಕೆ, ಯಾ. ಸೊ ನೀವು ಹೇಳಿದ್ರಿ ಬೇಗ ಬೇಗ ಮುಗಿಸ್ಕೊಂಡ್ವಿ, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ ಅಂತ ಹೇಳಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ನಾನು ಈ ಒಂದು ಸಾಂಗು ಇದು ಎಲ್ಲ ರಿಲೀಸ್ ಆದಮೇಲೆ ಒಂದು ಅಫ್ಕೋರ್ಸ್ ಜನಕ್ಕೆ ಒಂಥರ ಬೇರೆ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ರಿಯಲಿ ನೀವು ರೀಚ್ ಮಾಡಿದಿರಿ. ನಾನು ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡಿದೆ. ಕಮೆಂಟ್ಸ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ನೋಡಿ, ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಲೆಂತ್ ಸಿಕ್ಕಾಪಟ್ಟೆ ಕಮ್ಮಿ ಆಗೋಯ್ತು, ಕೇವಲ 2.58 ಮಿನಿಟ್ಸ್ ಅಷ್ಟೇ ಇದೆ. ಚಂದನ್ ಅವ್ರ ಸಾಂಗ್ಸ್ ಅಂದರೆ ಮಿನಿಮಮ್ 4.5 ಮಿನಿಟ್ಸ್ ಇದ್ದೇ ಇರುತ್ತೆ, ಬಟ್ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ವೈ, ಯಾಕೆ ಸ್ವಲ್ಪ ಲೆಂತಿ ಮಾಡ್ಬೋದಾಗಿತ್ತಲ್ವಾ ಅಂತ. ಸೊ ಅದು ಹೆಂಗೆ ಅಂದರೆ, ಈಗ ಇಂಡಿಯನ್ ಸಿನಿಮಾಸ್ ಯೂಶ್ವಲಿ 2 hours 3 hours ಹೋಗುತ್ತೆ. ನೀವು ಇಂಗ್ಲಿಷ್ ಸಿನಿಮಾಸ್ ನೋಡಿದ್ರೆ ಇಟ್ ಇಸ್ ನಾಟ್ 2-3 hours. ಕ್ರಿಸ್ಪ್ ಆಗಿರುತ್ತೆ ಯಾವಾಗ್ಲೂ. ಟಕ್ 1.5 hours ಸಿನಿಮಾನೇ ಮುಗ್ದೋಗುತ್ತೆ. ಆ ಥರ ಇನ್ನು ಜನಕ್ಕೆ ಬೇಕು ಅಂತ ಅನ್ಸ್ಬೇಕು, ಆ ಒಂದು ಫೀಲಿಂಗ್ ಮೂಡ್ಸೋಕ್ಕೋಸ್ಕರ ನಾವು ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿಟ್ಟಿದ್ದೀವಿ. ಸೊ ಇದು ಜನ ಜಾಸ್ತಿ ಇಷ್ಟಪಟ್ಟರೆ ಮತ್ತೆ ನಾವು ಹೊಸ ಎಕ್ಸ್ಪೆರಿಮೆಂಟ್ನ ಜಾಸ್ತಿ ಲೆಂತಲ್ಲಿ ತಗೊಂಡು ಹೋಗ್ತೀವಿ. ಓಕೆ, ಡಯಾನಾ ಅವರು ಬೇಸಿಕಲಿ ಮೈಸೂರಿನವರು ಅಂತ ಗೊತ್ತಾಯ್ತು. ಡಯಾನಾ ಅವರು ಎಜುಕೇಶನ್ ಎಲ್ಲ ಎಲ್ಲಿ ಕಂಪ್ಲೀಟ್ ಮಾಡಿದ್ದು, ಏನು ಓದಿದ್ದಾರೆ ಡಯಾನಾ ಅವರು ಅಂತ ಹೇಳಿ? ನಂದು PU ಎಲ್ಲ ನಾನು ಮಾಡಿದ್ದು ನನ್ನ ಫೇವ್ರೆಟ್ ಕಾಲೇಜ್ ಸೆಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಲ್ಲಿ. ಸೊ ಅದಾದಮೇಲೆ ಡಿಗ್ರಿ ಅಂತ ಸೇರಿಕೊಂಡೆ ವಿದ್ಯಾಶ್ರಮಲ್ಲಿ. ಸೊ ಇನ್ ಬಿಟ್ವೀನ್ ದ್ಯಾಟ್ ನನಗೆ ಮಾಡ್ಲಿಂಗಲ್ಲಿ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಹಾಗೆ ಪ್ರಸಾದ್ ವಿದಪ್ಪ ಸೆಲೆಕ್ಟ್ ಆಗ್ತೀನಿ. ಹ್ಯಾಡ್ ಟು ಡ್ರಾಪ್ ಔಟ್ ಡಿಗ್ರಿ ಇನ್ ಬಿಟ್ವೀನ್ ಬಿಕಾಸ್ ನನ್ನ ಹೋಲ್ ಇಂಟ್ರೆಸ್ಟ್ ಇಟ್ ವಾಸ್ ಆಲ್ವೇಸ್ ಟುವರ್ಡ್ಸ್ ಮಾಡ್ಲಿಂಗ್. ಸೊ ಪ್ರಸಾದ್ ವಿದಪ್ಪ ಅಂತ ಒಂದು ದೊಡ್ಡ ಇದು ಅಪರ್ಚುನಿಟಿ ಬಂದಾಗ ಐ ಹ್ಯಾಡ್ ಟು ಆ್ಯಕ್ಚುಲಿ ಡ್ರಾಪ್ ಇಟ್. ಮತ್ತು ನಾನು ಏವಿಯೇಷನಲ್ಲಿ ಕಂಟಿನ್ಯೂ ಮಾಡಿಕೊಂಡೆ. ಐ ಡಿಡ್ ಏವಿಯೇಷನ್ ಕೋರ್ಸ್, ಇನ್ ಫ್ಲೈಟ್ ಮಾಡಿದೆ. ಒಂದು ಏರೋಸ್ಟ್ರೆಸ್ ಆಗಬೇಕು ಅಂತ ಒಂದು ತುಂಬ ಇಷ್ಟ ಇತ್ತು. ಸೊ ಅದೊಂದು ಎಜುಕೇಷನ್ ಮುಗಿಸ್ಕೊಂಡೆ. ಮುಗಿಸಿದ್ದೀರಾ ಆಲ್ರೆಡಿ? ಯಾ. ಓಕೆ, ಯೂಶಲಿ ಎಲ್ಲರೂ ಹೇಳ್ತಾರೆ ಪ್ರಸಾದ್ ವಿದಪ್ಪ ಅವರ ಅಂಡರಲ್ಲಿ ವರ್ಕ್ ಮಾಡಿದವ್ರು ಎಲ್ಲರೂ ಕೂಡ ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಆಗ್ತಾರೆ, ಸೆಟಲ್ಡ್ ಆಗ್ಬಿಡ್ತಾರೆ ಅಂತ ಮಾತು ಕೇಳಿದೀವಿ. ಸೊ ನಿಮ್ಗೆ ಆ ಫೀಲ್ ಇವಾಗ ಬರ್ತಾ ಇದೆಯಾ? ಯಾಕಂದ್ರೆ ನೀವು ಹೇಳಿದ್ರಿ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಈಗ ಆ ಫೀಲ್ ಬರ್ತಿದ್ಯಾ? ಸೊ ಎಸ್, ನಾನು ಕೂಡ ಸೆಟಲ್ ಡೌನ್ ಆಗ್ತಾ ಇದ್ದೀನಿ, ಅನ್ಕೊಂಡಿರೋದನ್ನೆಲ್ಲನೂ ಕೂಡ ರೀಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅನಿಸ್ತಿದ್ಯಾ? ಐ ಥಿಂಕ್ ಬೇಸ್ಮೆಂಟ್ ಇಸ್ ಟು ಮಚ್ ಇಂಪಾರ್ಟೆಂಟ್. ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ಬೇಸ್ಮೆಂಟ್ ನಾವು ಕಟ್ಕೊಂಡು ಹೋಗ್ತೀವಿ, ಹಾಗೆ ಬೆಳೀತಾ ಇರ್ತೇವೆ. ಸೊ ಅಲ್ಲಿ ಕಲಿಸಿರೋ ಒಂದು ಡಿಸಿಪ್ಲಿನ್, ಸ್ಟೈಲ್ ಆಗಿರಲಿ, ಫ್ಯಾಷನ್ ಸೆನ್ಸ್ ಆಗಿರಲಿ, ಸೊ ಅದನ್ನೇ ನಾನು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಐ ವಿಲ್ ಆಲ್ವೇಸ್ ಥ್ಯಾಂಕ್ ಮೈ ಮೆಂಟರ್ who taught me fashion and in this industry. So yeah. ಹಾಗೆ ಡಯಾನಾ, ನಾನು ಲಾಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆದಾಗ ಸೊ ನೀವು ಸ್ವಲ್ಪ ಚಬ್ಬಿ ಆಗಿ ಗುಂಡ್ಗುಂಡಕ್ಕೆ ಸಕ್ಕತ್ತಾಗಿದ್ರಿ. ಬಟ್ ಆದ್ರೆ ನನಗೆ ಈಗ ನೋಡಿದಾಗ ಸೀರಿಯಸ್ಲಿ ಡಯಾನಾನಾ ಅಂತ ಅನ್ನೋಷ್ಟು ಫೀಲ್ ಬಂತು. ಅಷ್ಟು ಸಣ್ಣ ಆಗಿದ್ದೀರಿ. ಸಣ್ಣ ಆಗೋದಕ್ಕೆ ಏನೆಲ್ಲ ಮಾಡಿದ್ರಿ ಅಂತ ಹೇಳಿ, ಅಷ್ಟು ಸುಲಭ ಅಲ್ಲ, ಇಷ್ಟು ಸೆಕ್ಸಿಯಾಗಿ ಕಾಣಿಸ್ತಿದೆ. ಸೊ ಹೇಗ್ ಸಾಧ್ಯ ಆಯ್ತು ಅಂತ? ಅದೇ ಕಂಫರ್ಟ್ ಝೋನ್ ಅಂತ ಹೇಳಿದ್ನಲ್ಲ, ನಾನು ಏನೊಂದು ಕಂಫರ್ಟ್ ಝೋನಲ್ಲಿ ಹೋಗ್ಬಿಟ್ಟಿದ್ದೆ ನನ್ನ ಲೈಫಲ್ಲಿ. ಮಾಡೆಲ್ ಆಗಿದೆ, ಫಿಟ್ ಆಗಿದೆ. ಯಾಕಂದ್ರೆ ಅದು ಚೈಲ್ಡಿಶ್ನೆಸ್ನಲ್ಲಿ ಯಾವಾಗಲೂ ಒಂದು ಚೈಲ್ಡ್ಹುಡ್ಡಲ್ಲಿ ನೀವು ಫಿಟ್ ಆಗಿರೋದು ಕಾಮನ್. ಬರ್ತಾ ನಿಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರಲಿ, ಲೈಫ್ ಸ್ಟೈಲ್ ಆಗಿರಲಿ, ಅದು ಚೇಂಜ್ ಆಗ್ತಾ ನಿಮಗೆ ದಪ್ಪ ಆಗಿಬಿಡ್ತೀರಾ. ಹಾರ್ಮೋನಲ್ ಚೇಂಜಸ್, PCOD ಏನೇನೋ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ಸೊ ಆ ಒಂದು ಸ್ಟೇಜ್ಗೆ ನಾನು ಎಲ್ಲ ತಿನ್ನೋದು, ಸಿಕ್ಕೋದೆಲ್ಲ ತಿನ್ನೋದು, ಕ್ರೇವಿಂಗ್ ಇದೆಲ್ಲ ಆಗೋದು. ಸೊ ಎಷ್ಟು ದಪ್ಪ ಆಗ್ಬಿಟ್ಟಿದೆ ಅಂದರೆ ಆಲ್ಮೋಸ್ಟ್ 80 kgs ರೀಚ್ ಆಗ್ತಾ ಇದ್ದೆ ನಾನು. ಸೊ ಒನ್ ಡೇ ನನ್ನ ಫ್ರೆಂಡ್ಸ್ ಎಲ್ಲ ಫಿಟ್ನೆಸ್ಸಲ್ಲಿದ್ದಾರೆ. ಅವರೆಲ್ಲ ಇಟ್ಕೊಂಡು ಏನಾಗ್ತಾ ಇದೆಯಾ, ಅವ್ರು ಹೇಳಿದ್ರು ಆ್ಯಕ್ಚುಲಿ ನಮ್ಮಲ್ಲೇ ಬರಬೇಕದು ಒಂದು ಪುಷ್. ಯು ಹ್ಯಾವ್ ಟು ಸ್ಟಾರ್ಟ್ ನಾವು ಅಂತ ಒಂದು ಕಾನ್ಸೆಪ್ಟ್ ಬಂದಾಗ ಒಂದು ದಿವಸ ಬಂತು. ಹೆಂಗೋ ಮೈಸೂರಲ್ಲಿ ಇರ್ತೀನಿ, ಬೆಟ್ಟ ಇದೆ, 1000 steps. ಆ್ಯಕ್ಚುಲಿ ನಾನು ಬೆಟ್ಟ ಹತ್ತಿ ಇಳ್ದೇನೆ ನಾನು ಸಣ್ಣ ಆಗಿದ್ದು. ಎವ್ರಿ ವೀಕ್ ಐ ಯೂಸ್ ಟು ಗೋ ಅರೌಂಡ್ 2 or 3 ಬೆಟ್ಟ ಹತ್ತೋದು ಇಳಿಯೋದು. ಸೊ ಅದ್ರ ಜೊತೆ ನಾನು ಜಿಮ್ ಸ್ಟಾರ್ಟ್ ಮಾಡಿದೆ, ಪಿಲಾಟಿಸ್ ಸ್ಟಾರ್ಟ್ ಮಾಡಿದೆ, ಡಯಟಿಂಗ್ ಅರ್ಥ ಮಾಡ್ಕೊಂಡೆ ನನ್ನ ಬಾಡಿಗೆ ಏನು ಬೇಕು, ಆ್ಯಕ್ಚುಲಿ ಯಾಕೆ ನನ್ನ ಬಾಡಿ ಈ ಥರ ಆಗ್ತಾ ಇದೆ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕು, ಫ್ಯೂಯಲ್ ದಟ್ ಎನರ್ಜಿ ಮತ್ತು ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್ ಇದೆಲ್ಲ ಮಾಡಿಕೊಂಡು ಇವಾಗ ಐ ಆಮ್ 58 kgs. Wow, Yeah, from 80 kgs to 58 kgs.
ಸೂಪರ್. ನಿಜಕ್ಕೂ ಹೆಣ್ಮಕ್ಳು ತಮಗ್ ತಾವು ಟೈಮೇ ಕೊಟ್ಕೊಳ್ಳಲ್ಲ, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಂತ ಹೇಳಿ ಆರಾಮಾಗಿ ಇದ್ಬಿಡ್ತಾರೆ. ಸೊ ಅವ್ರಿಗೆ ಅವ್ರ ಟೈಮೇ ಕೊಟ್ಕೊಳ್ಳಲ್ಲ. ದಿನಕ್ಕೆ ಅಟ್ಲೀಸ್ಟ್ ನಾವು ನಮಗೆ ಅಂತ 2 ಅವರ್ನ ಇಟ್ಬಿಡ್ಬೇಕು. ಹಾಗಿದ್ರೆ ಮಾತ್ರ ನಮ್ ಹೆಲ್ತ್ ಮತ್ತೆ ಫಿಟ್ನೆಸ್ ನ ಮೇಂಟೈನ್ ಮಾಡ್ಕೊಳ್ಳೋದು ಸಾಧ್ಯ ಅಲ್ವಾ? ಓಕೆ, ಈಗ ನೀವು ಮಾಡೆಲ್ ಕಡೆ ಇದ್ದಂಥವ್ರು, ಸೊ ಮಾಡೆಲಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ನಿಮ್ಗೆಲ್ಲವೂ ಕೂಡ ಗೊತ್ತಿರುತ್ತೆ. ಬಟ್ ಸಿಂಗಿಂಗ್ ಅಂತ ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ಏನೂ ಗೊತ್ತಿರ್ಲಿಲ್ಲ, ಎಲ್ಲವನ್ನೂ ಕೂಡ ಚಂದನ್ ಅವರು ಫೀಡ್ ಮಾಡಿ. ಹೌದು. ಸೊ ಸಿಂಗಿಂಗ್ ಕಲಿಬೇಕು ಅಂತ ಸಂದರ್ಭದಲ್ಲಿ ಏನಾದ್ರೂ ಸ್ವಲ್ಪ ಕ್ರ್ಯಾಕು ಅಥವಾ ಏನಾದ್ರೂ ಸಮಸ್ಯೆಗಳು ಆಯ್ತಾ? ಆ ಸಮಸ್ಯೆನ ನೀವು ಯಾವ ರೀತಿಯಾಗಿ ಫೇಸ್ ಮಾಡಿದ್ರಿ, ಮತ್ತೆ ನಿಮ್ಗೆ ಯಾವ ಸಿಂಗರ್ ಸಿಕ್ಕಾಪಟ್ಟೆ ಇಷ್ಟ ಅಂತ? ಡೆಫಿನೆಟ್ಲಿ ಆಗುತ್ತೆ, ಯಾಕಂದ್ರೆ ನೋಬಡಿ ಇಸ್ ಪರ್ಫೆಕ್ಟ್. ನಾವು ಎಷ್ಟೇ ಪರ್ಫೆಕ್ಷನಿಸ್ಟ್ ಆದ್ರೂ ಕಲಿಯೋದು ತುಂಬಾ ಇರುತ್ತೆ. ಸೊ ಹಾಗೆ ಚಂದನ್ ನನಗೆ ಕೇಳಿದಾಗ ಹಾಡಾಡ್ತೀಯ ಅಂದಾಗ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಸಾರೆಗಮಪ ಆಡು ಅಂತ ಅಂದಾಗ ಕ್ರ್ಯಾಕ್ ವಾಯ್ಸೇ ಬಂದಿದ್ದು. ದೆನ್ ಒಂದು 2-3 ಟೇಕ್ಸ್ ಓಕೆ ನಿನ್ಗೆ ಸ್ವರ ಹಿಡಿತೀಯ, ನೀನು ಶ್ರುತಿ ಜ್ಞಾನ ಇದೆ ನಿನಗೆ ಅಂತ ಒಂದು ಕಾನ್ಫಿಡೆನ್ಸ್ ಅವ್ರು ತುಂಬಿದ್ರು. ಯಾಕಂದ್ರೆ ನಮ್ಮ ಡ್ಯಾಡಿನೂ ಚೆನ್ನಾಗಿ ಹಾಡಾಡ್ತಾ ಇದ್ರು. ಮೇ ಬಿ ಅದೊಂದು ಜೆನೆಟಿಕ್ಸ್ ನನ್ನಲ್ಲೂ ಇದೆ ಅಂತ ಅನಿಸ್ತು. ಸೊ ತುಂಬಾ ಅಪ್ಸ್ ಅಂಡ್ ಡೌನ್ ಆಯ್ತು, ಯಾಕಂದ್ರೆ ದಿನ ಪ್ರಾಕ್ಟೀಸ್, ಎವ್ರಿ ಡೇ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಇದೊಂದು ಬೆಸ್ಟ್ ಎಕ್ಸಾಂಪಲ್. ಚಂದನ್ ದಿನಾನು ಟ್ರೈನ್ ಮಾಡೋದಾಗಿರ್ಲಿ, ವೋಕಲ್ಸ್ ಏನೋ ಮೈಕ್ ಮುಂದೆ ಕೂರ್ಸಿ ಹಾಡ್ಸೋದಾಗಿರ್ಲಿ, ಅದೆಲ್ಲ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಇವಾಗ ಇಲ್ಲಿದ್ದೀವಿ ನಾವು. ಸ್ಟಿಲ್ ಐ ಆಮ್ ನಾಟ್ ಪರ್ಫೆಕ್ಟ್, ಆಬ್ವಿಯಸ್ಲಿ ಪರ್ಫೆಕ್ಟ್ ಆಗಿಲ್ಲ, ಕಲಿಯೋ ಪ್ರೋಸೆಸ್ ಅಲ್ಲಿ ಇದ್ದೀನಿ. ಒನ್ ಡೇ ಡೆಫಿನೆಟ್ಲಿ. ಓಕೆ ಡಯಾನಾ, ಸಾಮಾನ್ಯವಾಗಿ ಈ ರೀತಿಯಾಗಿ ಮಾಡೆಲ್ ಕ್ಷೇತ್ರ ಆಗ್ಬೋದು ಅಥವಾ ಸಿಂಗಿಂಗ್ ಅಥವಾ ಬೇರೆ ಯಾವುದೇ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡಯಾನಾ ಅವರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ತಂದೆ ತಾಯಿ ಮತ್ತೆ ಡಯಾನಾ ಅವ್ರ ಒಬ್ಳೆ ಮಗಳ ಹೇಗೆ ಅಂತ? ಹೌದು, ನಾನು ಒಬ್ಳೆ ಮಗಳು ನನ್ನ ಪೇರೆಂಟ್ಸ್ಗೆ. ಸೊ ಅವ್ರು ತುಂಬಾ ಸಪೋರ್ಟಿವ್ ಚೈಲ್ಡ್ಹುಡ್ ಇಂದನೂ. ಆಕ್ಚುಲಿ ಡ್ಯಾಡ್ ಇಸ್ ನಾಟ್ ದ್ಯಾಟ್ ಮಚ್ ಸಪೋರ್ಟಿವ್, ಯಾಕಂದ್ರೆ ಅವರು ಈ ಇಂಡಸ್ಟ್ರಿ ಬೇಡ, ಹೆಣ್ಮಕ್ಳಿಗೆ ಸೇಫ್ ಇಲ್ಲ, ಇದು ಕಾಮನ್. ದಿಸ್ thing is very common in all the girls houses who have lot of dreams in this industry. But ನನಗೆ ಅದು ಅಷ್ಟು ಎಫೆಕ್ಟ್ ಆಗಿಲ್ಲ, ಯಾಕಂದ್ರೆ ನನ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ನಾನು ಅದೇ ಮಾಡೋದು. ಅದು ನಮ್ಮ ಪೇರೆಂಟ್ಸ್ಗೂ ಗೊತ್ತಿದೆ. ಸೊ ನನ್ನ ಆಪೋಸಿಟ್ ಹೋದ್ರೆ ಎಲ್ಲಿ ಮಗಳನ್ನ ಹೌದು ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ದೇ ಆಬ್ವಿಯಸ್ಲಿ ಸಪೋರ್ಟ್ ಮಿ ಅ ಲಾಟ್. ಮೇ ಬಿ ಬಿಗ್ಗೆಸ್ಟ್ ಸಪೋರ್ಟ್ ಇಸ್ ಮೈ ಸೆಲ್ಫ್. ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಅಪ್ಪ ಅಮ್ಮನ ಸಪೋರ್ಟ್ ಸ್ವಲ್ಪ ಆದ್ರೂ ಇದ್ದೇ ಇರುತ್ತೆ. ಕೆಲವರು ಅಪೋಸ್ ಮಾಡ್ತಾರೆ, ಬಟ್ ಏನು ಮಾಡಕ್ಕಾಗಲ್ಲ. ನಮ್ ಡ್ರೀಮ್ ನ ನಾವೇ ಫಿಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹುಟ್ಟಿದ್ದು ಕೂಡ ದಟ್ ಇಸ್ ಟ್ರೂ. ಬಟ್ ಈ ಸಾಂಗ್ ರಿಲೀಸ್ ಆದ್ಮೇಲೆ, ಡೈನಮೈಟ್ ಸಾಂಗ್ ರಿಲೀಸ್ ಆದ್ಮೇಲೆ, ಸೊ ನೀವು ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರ ರಿಯಾಕ್ಷನ್ ಹೇಗಿತ್ತು? ರಿಲೀಸ್ ಆದ್ಮೇಲೆ ಇವಾಗ ಏನ್ ಹೇಳ್ತಾ ಇದಾರೆ? ನಾನು ಹಾಡಾಡ್ತೀನಿ ಅಂತ ಅವ್ರಿಗೆ ಹೇಳಿದಾಗ ಏನ್ ನೀನ್ ಹಾಡಾಡ್ತೀಯಾ, ಹೆಂಗ್ ಆಡ್ತೀಯಾ? ಇಲ್ಲ ಚಂದನ್ ಅವ್ರು ಸಿಗ ಓಕೆ, ನನ್ ಮೇಲೆ ಇರ್ಲಿಲ್ಲ ಅವ್ರಿಗೆ ಕಾನ್ಫಿಡೆನ್ಸ್, ಚಂದನ್ ಅವ್ರ ಮೇಲೆ ಇತ್ತು. ಯಾಕಂದ್ರೆ ಈಸ್ ಆಬ್ವಿಯಸ್ಲಿ ಎಲ್ಲರೂ ಅಡ್ಮೈರ್ ಮಾಡ್ತಾರೆ ಒಂದು ಪರ್ಸ್ನಾಲಿಟಿನ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಟ್ಕೊಂಡು ಬಂದಿರೋದು, ಝೀರೋ ಇಂದ. ಆಕ್ಚುಲಿ ನಾನು ಇನ್ಸ್ಪೈರ್ ಆಗಿದೆ ಚಂದನ್ ಅವರಿಂದ ಅವ್ರ ಸ್ಟೋರಿ ಕೇಳಿ. ಯಾಕಂದ್ರೆ ಹಿ ಕೇಮ್ ಫ್ರಮ್ ಝೀರೋ ವಿತ್ ನೋ ಬ್ಯಾಕ್ ಗ್ರೌಂಡ್. ಲೈಕ್ ಅವ್ರದ್ದು ಸ್ಟೋರಿ ಕೇಳಾದ್ಮೇಲೆ ನಾವು ಏನೂ ಕಷ್ಟಪಟ್ಟಿಲ್ವಲ್ಲ ಲೈಫಲ್ಲಿ. ದೇವ್ರು ತುಂಬ ಸುಖ ಕೊಟ್ಟಿದ್ದಾನೆ. ಈ ಥರ ಎಲ್ಲ ಲೈಫ್ ಮಾಡೋದು ತುಂಬ ಕಷ್ಟ ಇದೆ. ಯಾರ್ದು ಇದರಿಂದ ಹಂಗಿಲ್ದಿರ ತಾನೇ ಬರೆಯೋದಾಗಿರ್ಲಿ, ತಾನೇ ಕಂಪೋಸ್ ಮಾಡೋದಾಗಿರ್ಲಿ, ಅದು ಟ್ಯಾಲೆಂಟ್ ಎಲ್ಲರಿಗೂ ಬರೋದಿಲ್ಲ. ಸೊ ಇದೊಂದು ನೋಡಿ ನನ್ನ ಪೇರೆಂಟ್ಸ್ ಕೂಡ ಓಕೆ ಚಂದನ್ ಅವ್ರದ್ದು ಇದರಲ್ಲಿ ಇದೆಯಾ, ಮೆಂಟರ್ಶಿಪ್ ಅಲ್ಲಿ ಇದೆ, ಇಟ್ಸ್ ಫೈನ್, ಐ ಥಿಂಕ್ ಯು ವಿಲ್ ಡೂ ಸಮಥಿಂಗ್ ಬಿಗ್ ಅಂತ. ಡೈನಮೈಟ್ ಬಂದಾದ್ಮೇಲೆ ಅಂತ ತುಂಬಾ ಖುಷಿ ಪಟ್ಟಿರೋದಿದೆ ನಮ್ಮಮ್ಮ. ಏನಿದು ಫಾರಿನರ್ ತರ ಕಾಣಿಸ್ತಾ ಇದೆಯಾ? ದಟ್ ಈಸ್ ವಾಟ್ ಚಂದನ್ ಶೆಟ್ಟಿ's vision. ಈಗ ನೋಡಿ, ಇದೊಂದು ಪರ್ಸನಲ್ ಕ್ವಶನ್ ಅಂತ ಅನ್ಕೊಳ್ಳಿ, ಡಯಾನಾಗಿ ಯಾರಾದ್ರೂ ಬಾಯ್ ಫ್ರೆಂಡ್ ಇದಾರಾ? ಇಲ್ಲ ಆಕ್ಚುಲಿ ಯಾರಿಗಿಲ್ಲ, ಪಾಸ್ಟ್ ಎಲ್ಲರಿಗೂ ಪಾಸ್ಟ್ ಇರ್ತಾರೆ. ಸೊ ಕ್ರಶ್ ಅಂತ ಪಾಸ್ಟ್ ಆಬ್ವಿಯಸ್ಲಿ ಎವ್ರಿಬಡಿ ಹ್ಯಾಸ್ ದೇರ್ ಪಾಸ್ಟ್. So now I'm single, living my single life very happily. I think that is a strong season of your life when you're single.
ದಟ್ಸ್ ಟ್ರೂ. ಈಗ ನಾನು ಚಂದನ್ ಅವ್ರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಹೋಪ್ ನಿಮ್ಗೆ ಗೊತ್ತು ಚಂದನ್ ಅವ್ರ ಪಾಸ್ಟ್ ಬಗ್ಗೆ ಗೊತ್ತು, ಏನಾಯ್ತು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಈಗ ನಿಮ್ಮನ್ನ ಈ ಸಾಂಗ್ ಅಲ್ಲಿ, ಡೈನಮೈಟ್ ಸಾಂಗ್ ಅಲ್ಲಿ ನೋಡಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಾಗ್ತದೆ. ಯಾವ ರೀತಿಯಾಗಿ ಅಂದ್ರೆ, ವಾವ್, ಚಂದನ್ಗೆ ಫೈನಲಿ ಒಂದ್ ಒಳ್ಳೆ ಹುಡುಗಿ ಸಿಕ್ಬಿಟ್ಲಪ್ಪ, ಲೈಫ್ ಸೆಟ್ಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಟ್ರೋಲ್ಗಳು, ಮೆಮ್ಸ್ಗಳು ಎಲ್ಲವೂ ಕೂಡ ಆಗ್ತಿದೆ. ಸೊ ಆ ತರ ನೋಡಿದಾಗ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ? ನಾವೇನೆಲ್ಲ ನಕ್ಕೊಂಡು ಸುಮ್ಮನೆ ಆಗ್ತೀವಿ. ಆಕ್ಚುಲಿ ವಿ ಮೇಕ್ ಫನ್ ಆಫ್ ದಟ್. ಅಂಡ್ ಏನ್ ಈ ತರ ಬರ್ದಿದ್ದಾರೆ ನ್ಯೂಸ್ ಅಲ್ಲಿ, ಈ ತರ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ. ಇಟ್ಸ್ ಆಲ್ ಕಾಮನ್ ವೆನ್ ಟೂ ಪೀಪಲ್ ವರ್ಕಿಂಗ್ ಆಪೋಸಿಟ್ ಲೈಕ್ ಜೆಂಡರ್ಸ್ ಆರ್ ವರ್ಕಿಂಗ್. ಈ ತರ ಒಂದು ಹೇಳೋದು ತುಂಬಾ ಕಾಮನ್. ಸೊ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆಕ್ಚುಲಿ ನಾವು ತುಂಬಾ ಒಳ್ಳೆ ವೈಬ್, ನಾನು ಹೇಳ್ದೆ ಅಲ್ಲ ಫಸ್ಟ್, ವಿ ಹ್ಯಾವ್ ಕನೆಕ್ಟೆಡ್ ಬೈ ಅವರ್ ವೈಬ್ಸ್ ಅಂತ. ಸೊ ವಿ ಆರ್ ಗುಡ್ ಫ್ರೆಂಡ್ಸ್ ಅಂಡ್ ಮೋರ್ ಓವರ್ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್ ಆಸ್ ಮೈ ಮೆಂಟರ್. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಚಂದನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ನಾನ್ ಮದ್ವೆ ಆಗ್ತೀನಿ ಈಗಲ್ಲ, ನೆಕ್ಸ್ಟ್ ಇಯರ್ ಆಗ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಮೇಮ್ಸ್ ಗಳವ್ರಿಗೆ ಅದೇ ಆಹಾರ ಅಲ್ವಾ, ಸೊ ಅದನ್ನ ಮಾಡಿನೇ ಅವರು ಉಳ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ಇವರೇ ಇರ್ಬೇಕು ಅವರು ಅಂತ ಹೇಳಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ಬೇಕಾಯ್ತು. ಸಿ ಎವ್ರಿಬಡಿ ಹ್ಯಾಸ್ ಲೈಫ್, ಯಾವುದು ಎಂಡ್ ಅಲ್ಲ. ಎಲ್ಲರಿಗೂ ಬ್ಯಾಡ್ ಪಾಸ್ಟ್, ಅದೇ ನಾನು ಹೇಳಿದ್ದು, ಬ್ಯಾಡ್ ಪಾಸ್ಟ್ ಇರುತ್ತೆ, ಗುಡ್ ಪಾಸ್ಟ್ ಇರುತ್ತೆ. ಅದರಿಂದ ಈಚೆ ಬಂದಿರ್ತೀವಿ. ಎಷ್ಟೋ ಜನ ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿರ್ತಾರೆ. ಎಷ್ಟೋ ಜನ ಲವ್ ಮಾಡಿ ಇವ್ರು ಸರಿ ಇಲ್ಲ ಅಂತ ಗೊತ್ತಾಗಿ ಅಲ್ಲಿ ಬ್ರೇಕ್ ಮಾಡೋರು ಇರ್ತಾರೆ. ಒಬ್ಬೊಬ್ರು ಮದುವೆ ಆಗಿ ಪಾಪ ಕಷ್ಟನೂ ಪಟ್ಟಿರ್ತಾರೆ, ಆಮೇಲೆ ದೂರ ಆಗಿರ್ತಾರೆ. ಎಲ್ಲರಿಗೂ ಚಾನ್ಸ್ ಇದೆ ಇನ್ನೊಂದು ಲೈಫ್ನ ಕಂಡ್ಕೊಳ್ಳೋದಕ್ಕೆ. ಸೊ ಐ ಥಿಂಕ್ ಇಟ್ಸ್ ಹಿಸ್ ಡಿಸಿಷನ್, ಪರ್ಸನಲ್ ಡಿಸಿಷನ್. ನಾವು ಅದ್ರ ಬಗ್ಗೆ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಿಮ್ ಕಣ್ಣಿನ ಬಗ್ಗೆ ನಾನು ಮಾತಾಡ್ಲೇಬೇಕು, ಮಿಸ್ಸೇ ಮಾಡ್ಕೊಳ್ಳೋ ಹಾಗಿಲ್ಲ. ನಿಮ್ ಕಣ್ಣಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ನಿಮ್ ಲುಕ್ಗೆ ಎಲ್ರು ಫಿದಾ ಆಗ್ಬಿಡ್ಬೇಕು. ಬಡ್ಡೆ ಹುಡುಗರು ನಿಜಕ್ಕೂ ನಿಜನೇ ಬರಲ್ಲ ಬಿಡಿ ನಿಮ್ ಕಣ್ಣು ನೋಡ್ಬೇಕು. ಸೊ ನಿಮ್ ಅದು ರಿಯಲ್ ಐಸಾ ಅಥವಾ ಹೇಗೆ? ಸೊ ಐ ಯೂಸ್ ಲೆನ್ಸಸ್ ಆಬ್ವಿಯಸ್ಲಿ. ಮೇಕಪ್ ನ ಒಂದು ಸ್ವಲ್ಪ ಅದಕ್ಕೆ ಜಸ್ಟಿಸ್ ಕೊಡ್ಬೇಕಂದ್ರೆ, ಎನಿ ಮೇಕಪ್ ಆರ್ಟಿಸ್ಟ್ ಯು ಟೇಕ್, they will ask you to wear lenses before you do makeup. ಅಷ್ಟೇ. ನಾನು ಒಂದು ಲೆನ್ಸಸ್ ನ ಯೂಸ್ ಮಾಡ್ತೀನಿ. ವಿತೌಟ್ ಲೆನ್ಸಸ್ ಆಲ್ಸೋ ಐ ಆಮ್ ವೆರಿ ಕಂಫರ್ಟಬಲ್ ಕಮಿಂಗ್ ಔಟ್. ಮೇಬಿ ಟು ಗಿವ್ ಲಿಟಲ್ ಮೋರ್ ಜಸ್ಟಿಸ್ ಟು ದ ಮೇಕಪ್ ಅಂಡ್ ನಮ್ ಲುಕ್ ನ ನಾವೇ ಎಲಿವೇಟ್ ಮಾಡ್ಕೊಳ್ಬೇಕು. ದಟ್ ಇಸ್ ನಾಟ್ ಒಫೆನ್ಸ್. ಓಕೆ, ಯಾರೋ ಕಮೆಂಟ್ ಮಾಡಿದ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಏನೋ ಲೆನ್ಸ್ ಹಾಕೊಂಡು ಮೇಕಪ್ ಹಾಕೊಂಡು ಚೆನ್ನಾಗಿದ್ದೀರಾ ಅಂತ ಎಲ್ಲರೂ ಹೇಳ್ಬೋದು, ಅಥವಾ ಫಾರಿನ್ ಹತ್ರ ಇದ್ದೀರಾ ಅಂತ ಎಲ್ಲರೂ ಹೇಳ್ಬೋದು ಅಂತ ಅದು ಒಂದು ಕಮೆಂಟ್ ನೋಡಿದೆ. ಸೊ ನಾನೊಂದು ಮೈಂಡಲ್ಲಿ ಏನು ಅನ್ಕೊಂಡೆ ಅಂದರೆ, ನಿಮ್ಮ ಹತ್ರನೂ ದುಡ್ಡಿದೆ, ನಿಮ್ಮ ಹತ್ರನೂ ಲೆನ್ಸ್ ಹಾಕೊಳ್ಳೋಕೆ ದುಡ್ಡಿದೆ, ಮೇಕಪ್ ಮಾಡ್ಕೊಳ್ಳೋಕೆ ದುಡ್ಡಿದೆ, ಬಟ್ ಇಟ್ಸ್ ಆಲ್ ಗಾಡ್ ಗಿಫ್ಟ್. ನಾವೆಲ್ಲದನ್ನು ನಾವು ಈ ಥರ ಮಾಡಿದ್ರು, ಆ ಥರ ಮಾಡಿದಂಥ ಫೇಕ್ ಆಗಿರಲಿ, ಆ ಥರ ಯಾರಿಗೂ ಕಮೆಂಟ್ ಮಾಡೋಕ್ಕೆ ನಮ್ಮ ಹತ್ರ ರೈಟ್ಸ್ ಇಲ್ಲ. ಮೇ ಬಿ ದೇ ಹ್ಯಾವ್ ದಿಯರ್ ಓನ್ ಲೈಕ್ ಮನಿ ಆರ್ ಎಫರ್ಟ್ಸ್. ಚೆನ್ನಾಗಿ ಕಾಣಿಸೋದಕ್ಕೆ ಅವರು ಒಂದಷ್ಟು ಎಫರ್ಟ್ಸ್ ಮಾಡ್ಕೊತಾರೆ. ಹಾಗೆ ನಾನು ಲೆನ್ಸ್ ಹಾಕೊತೀನಿ. ಮತ್ತು ಆ ಲೆನ್ಸ್ ಯಾವಾಗ ಚೆನ್ನಾಗಿ ಕಾಣಿಸೋದು ಅಂದರೆ, ವೆನ್ ಮೈ ಐಸ್ ಸ್ಟ್ರಕ್ಚರ್ ಇಸ್ ಗುಡ್. ಸೇಮ್ ಅಷ್ಟೇ. ನಾರ್ಮಲ್ ಆಗಿ ನಿಮ್ಮ ಐಸ್ ಹೇಸಲ್ ಕಲರ್ ಇದೆ. ಐ ಹ್ಯಾವ್ ಅ ಬ್ರೌನ್ ಐಸ್. ಐ ಹ್ಯಾವ್ ವೆರಿ ಬ್ಯೂಟಿಫುಲ್ ಬ್ರೌನ್ ಐಸ್. ಸೊ ಅದನ್ನ ಸ್ವಲ್ಪ ಎನ್ಹಾನ್ಸ್ ಮಾಡ್ಕೊಳ್ಳೋಕೆ ಐ ವೇರ್ ವೆರಿ ಡಿಫ್ರೆಂಟ್ ಕಲರ್ಸ್ ಆಫ್ ಲೆನ್ಸಸ್. ಡಯಾನಾ, ಸಾಮಾನ್ಯವಾಗಿ ನೀವು ಮಾಡೆಲ್ ಕ್ಷೇತ್ರದಿಂದ ಬಂದಿರೋದ್ರಿಂದ, ಸೊ ಆ ಒಂದು ಇದು ನಿಮ್ಮ ಹತ್ರ ನಾವು ಮಾತಾಡಂಗೆ ಇಲ್ಲ. ಸೊ ಅದೊಂದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಈಗ ಈ ಸಾಂಗ್ ಎಲ್ಲವೂ ಕೂಡ ರಿಲೀಸ್ ಆದ್ಮೇಲೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಇವ್ರು ನಮ್ಮ ಕರ್ನಾಟಕದಲ್ಲಿ ಇರ್ತಾರಾ, ನಮ್ಮ ಕನ್ನಡದಲ್ಲಿ ಸಿನಿಮಾ ಮಾಡ್ತಾರಾ ಅಂತ ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ವೈ ನಾಟ್, ಯಾಕೆ ಮಾಡಬಾರ್ದು? ಕನ್ನಡನ ಬಿಟ್ಟು ನಾವು ಹೋಗ್ತೀವಿ ಅಂತ ಹೇಳಿರೋದಿಲ್ಲ, ಬಟ್ ಜನನೇ ಜಡ್ಜ್ ಮಾಡ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಹೌದು, ನಾನು ಸಿನಿಮಾಸ್ ಮಾಡೋದಕ್ಕೆ ಐ ಆಮ್ ಆಲ್ವೇಸ್ ಓಪನ್. ಯಾಕಂದ್ರೆ ನಂದು ಫಸ್ಟ್ ಡ್ರೀಮ್ ಇದ್ದು, ನಾನು ಅದನ್ನ ಯಾವತ್ತೂ ಕಿಲ್ ಮಾಡಿಲ್ಲ. ಸೊ ಸಿನಿಮಾ ಕನ್ನಡ ಆಗಿರ್ಲಿ, ಯಾವ ಲ್ಯಾಂಗ್ವೇಜ್ ಆಗಿರ್ಲಿ, ಆಬ್ವಿಯಸ್ಲಿ ಐ ಆಮ್ ರೆಡಿ ಟು ಟೇಕ್ ಅಪ್ ದ ಚಾಲೆಂಜಸ್. ಯಾಕಂದ್ರೆ ಚಾಲೆಂಜಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಕನ್ನಡ ಬಿಟ್ಟು ನಾನು ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ಬಿಡ್ತೀನಿ ಅಂತ ಆ ಥರ ಏನಿಲ್ಲ. ನಾನು ಬೇರೆ
ಐ ಮೀನ್ ಬೇರೆ ಇಂಡಸ್ಟ್ರಿಗೆ ಹೋಗಿ ನಾನು ಕನ್ನಡನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದೊಂದು ಆಸೆ ತುಂಬ ಇದೆ. ಸೊ ಅಷ್ಟೇ, ಜನಗಳು ತಪ್ಪು ತಿಳ್ಕೊಬಾರ್ದು ಅಷ್ಟೇ ನನ್ನ ಬಗ್ಗೆ. ಲೈಕ್ ಕನ್ನಡದಿಂದ ಬಂದು ಇಂಗ್ಲೀಷ್ಗೆ ಹೋಗ್ಬಿಡ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ನಮ್ಮ ಕನ್ನಡನ ಬಿಟ್ಬಿಡ್ತಾರೆ. ಇಲ್ಲ ಇಲ್ಲ, ಐ ಆಮ್ ಡೂಯಿಂಗ್ ಡೈನಮೈಟ್ ಇನ್ ಕನ್ನಡ ಲ್ಯಾಂಗ್ವೇಜ್ ಆಲ್ಸೋ. ಕನ್ನಡದಿಂದನೂ ನಾವು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇದ್ದೀವಿ. ಚಂದನ್ ಅವರು ಈ ಲಿರಿಕ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ವಿಲ್ ಕಮ್ ಅಪ್ ವಿತ್ ಕನ್ನಡ ಲಿರಿಕ್ಸ್ ಡೈನಮೈಟ್ ಅಲ್ಲಿ. ಓಕೆ, ಆ ಸಾಂಗ್ ಇದೆಯಲ್ಲ ಡೈನಮೈಟ್ ಸಾಂಗ್, ಒಂದೆರಡು ಲೈನ್ ಹಾಡ್ಬೋದಾ ಅಂತ ಹೇಳಿ ಈಗ? ಯಾ ಶೋರ್, ನನಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಐ ಕಾಂಟ್ ಟೇಕ್ ಮೆಲಡಿ ಪಾರ್ಟ್, ಬಟ್ ಶೋರ್ ಐ ಕ್ಯಾನ್ ಟೇಕ್ ರ್ಯಾಪ್ ಸಾಂಗ್. Drip in the shine, triple rhythm, spotlights mine, step on the thunder, I'm breaking the chains, sweet on the surface of savage brain, energy, calm it down, queen of the city, I'm wearing the crown, faster and run, late, echo my name and shakes to the flame. ವಾವ್ ಸಖತ್. ನನಗೆ ಒಂಥರ ನಾನೇ ಎದ್ದು ಕುಣಿಯೋಣ ಅಂತ ಅನ್ನಿಸ್ಬಿಡ್ತು, ಆ ತರ ಫೀಲ್ ಆಯ್ತು. ಸಖತ್ ಆಗಿದೆ ನಿನ್ ವಾಯ್ಸ್ ಅಂತೂ. ವಾವ್, ನೆಕ್ಸ್ಟ್ ಲೆವೆಲ್. ಅದಕ್ಕೆ ಅನ್ಸುತ್ತೆ ಚಂದನ್ ಅವ್ರು ಇಂಪ್ರೆಸ್ ಆಗಿ ಎಸ್ ಶಿ ಕ್ಯಾನ್ ಡೂ ಅಂತ ಅನ್ಬಿಟ್ಟು. ಯೂಶಲಿ ಐ ಹ್ಯಾವ್ ಅ ಬೇಸ್ ವಾಯ್ಸ್, ಯಾಕಂದ್ರೆ ನನ್ನ ವಾಯ್ಸ್ ನಾರ್ಮಲಿ ಗರ್ಲಿ ಆಗಿಲ್ಲ. ಬೇಸ್ ವಾಯ್ಸ್ ಇಂದ ನಾನು ಹಾಡಾಡಕ್ಕಾಗುತ್ತಾ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಬಟ್ ಯಾ, ಬೇಸ್ ವಾಯ್ಸ್ ಇಂದ ತುಂಬಾ, ಈಗ ಕಾರ್ಡಿ ಬಿ ಆಗಿರ್ಲಿ, ಒಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ನ ನೋಡಿದೀರಾ ನೀವು, ಅವ್ರ ಹತ್ರ ಬೇಸ್ ವಾಯ್ಸ್ ಇರುತ್ತೆ ಅಂತ ಹಿಟ್ಸ್ ಕೊಟ್ಟಿರ್ತಾರ ಅವರು. ಸೊ ಸೇಮ್ ವೇ ಐ ಆಮ್ ಫಾಲೋಯಿಂಗ್. ಓಕೆ, ದಿಲ್ಪ್ರೀತ್ ಅವ್ರ ಜೊತೆ ನೀವು ವರ್ಕ್ ಮಾಡಿರೋದ್ರಿಂದ, ಸೊ ಅವ್ರ ಕಡೆಯಿಂದ ಯಾವ್ದಾದ್ರು ಆಪರ್ಚುನಿಟಿ ಬಂದಿದ್ಯಾ? ಸೊ ಕನ್ನಡನ ಹೊರತುಪಡಿಸಿ ಬೇರೆ ಬೇರೆ ಟ್ರ್ಯಾಕ್ ಮಾಡೋದಕ್ಕೆ ಏನಾದ್ರು ಅವಕಾಶ ಸಿಗ್ತಾ ಇದೆಯಾ ನಿಮ್ಗೆ ಅಂತ ಹೇಳಿ? ಅದು ಎನ್ಕ್ವೈರೀಸ್ ಅಂತೂ ಆಬ್ವಿಯಸ್ಲಿ ಎಷ್ಟೊಂದು ಕಡೆಯಿಂದ ಬರ್ತಾ ಇದೆ. ಸೊ ಅದನ್ನ ನಾವು ನೋಡ್ಬೇಕು, ಯಾವ್ದು ಮಾಡೋದು, ಯಾವ್ದು ತಗೊಳ್ಳೋದು. ಓಕೆ ಓಕೆ, ವಾಟ್ ನೆಕ್ಸ್ಟ್? ಈಗ ಇದೊಂದಾಯ್ತು, ಟ್ರ್ಯಾಕ್ ಆಯ್ತು, ಇನ್ನು ಸಕ್ಸಸ್ ಅನ್ನ ಕಾಣ್ತಾ ಇದ್ದೀವಿ. ಸೊ ಎಲ್ಲಾ ಕಡೆನೂ ಈಗ ನಿಮ್ದೇ ಟಾಕು ಸಿಕ್ಕಾಪಟ್ಟೆ. ಸೊ ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಫ್ಯೂಚರ್ ಅಲ್ಲಿ ಅಂತ? ಸೊ ಒಂದು ಮೈಸೂರಿಂದ ಒಬ್ರು ಆರ್ಟಿಸ್ಟ್ ಗ್ಲೋಬಲ್ ರೀಚ್ ಆಗ್ಬೇಕು ಅಂತ ಎಲ್ಲ ಪ್ರಯತ್ನ ಪಟ್ಟು ಡೈನಮೈಟ್ ಅಂತ ಒಂದು ಮ್ಯೂಸಿಕ್ ಆಲ್ಬಮ್ನ ನಾವು ರಿಲೀಸ್ ಮಾಡಿರ್ತೀವಿ 23rd April. ಸೊ 2 ದಿವಸದಲ್ಲಿ ನಮಗೆ ಅದು 1 million ವ್ಯೂಸ್ ಕ್ರಾಸ್ ಆಗುತ್ತೆ. ಐ ಥ್ಯಾಂಕ್ ಆಲ್ ಚಂದನ್ ಫ್ಯಾನ್ಸ್ ಎಕ್ಸ್ಪೆಷಲಿ, ಯಾಕಂದರೆ ಅವ್ರಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂದರೆ ಒಂದು ಫ್ಯಾಮಿಲಿ ಥರ ನೋಡ್ಕೊತಾರೆ, ಕಮೆಂಟ್ ಮಾಡ್ತಾರೆ, ಏನೇ ಮಾಡಿದ್ರು ಎನ್ಕರೇಜ್ ಮಾಡ್ತಾರೆ. ಅರ್ಧ ಅವ್ರ ಫ್ಯಾನ್ಸ್ ನಂಗೆ ತುಂಬ ಸಪೋರ್ಟ್ ಮಾಡಿರೋದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಚಂದನ್ ಶೆಟ್ಟೀಸ್ ಫ್ಯಾನ್ಸ್ ಆಗಿರಲಿ, ಮತ್ತು ನಮ್ಮ ಬೇರೆ ಕನ್ನಡಿಗರಾಗಿರಲಿ. ಚೆನ್ನಾಗಿ ಮಾಡ್ತಾಯಿದ್ದೀರಾ, ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇದೆ, ತುಂಬ ವಿಶಸ್ ಬರ್ತಾ ಇದೆ. ಇದನ್ನು ನಾನು ಸೀರಿಯಸ್ ಆಗಿ ತೊಗೊಂಡು ಇನ್ನೂ ಜಾಸ್ತಿ ಕೆಲಸ ಮಾಡಿ ತುಂಬ ಒಳ್ಳೆ ಹಿಟ್ಸ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಒಂದು ರ್ಯಾಪಿಡ್ ಫೈರ್ ಮಾಡ್ಬಿಡೋಣ. ಮಾತಾಡಿ ಅದ್ ಮಾಡ್ಲಿಲ್ಲ ಅಂತಂದ್ರೆ ನನಗೂ ಕೂಡ ಸಮಾಧಾನ ಇರೋದಿಲ್ಲ. ಟಕ್ ಟಕ್ ಅಂತ ಹೇಳಿ ಆನ್ಸರ್ ಮಾಡ್ಬಿಡ್ಬೇಕು. ಓಕೆ, ಚಂದನ್ ಶೆಟ್ಟಿ ಗುರುನ, ಫ್ರೆಂಡಾ ಅಥವಾ ಜೀನಿಯಸ್? ಜೀನಿಯಸ್. ಓಕೆ, ಮೈಸೂರ್ ಮಸಾಲೆ ದೋಸೆ ಇಷ್ಟನಾ ಅಥವಾ ಪಿಜ್ಜಾ ಬರ್ಗರ್ ಇಷ್ಟನಾ ಅಂತ? ಮೈಸೂರು ಮಸಾಲೆ ದೋಸೆ. ಓಕೆ, ಮೇಕಪ್ ಆರ್ ವಿತೌಟ್ ಮೇಕಪ್? ವಿತೌಟ್ ಮೇಕಪ್. Without makeup, you feel very... Sometimes very comfortable without makeup. ಯಾಕಂದ್ರೆ ಯಾವ್ದಾದ್ರು ಈ ತರ ಕೆಲಸ ಇದ್ದಾಗ ಮಾತ್ರ ಮೇಕಪ್ ಹಾಕೊಳ್ಳೋದಕ್ಕೆ ಇಷ್ಟ, ಇಲ್ಲ ಅಂದ್ರೆ I'll be normal, very normal without makeup. Okay, ಮಿರರ್ ಮುಂದೆ ನಿಂತಾಗ ಸೊ ನೀವು ಏನ್ ಹೇಳ್ಕೊಳಕ್ ಇಷ್ಟಪಡ್ತೀರಿ? ಸಾಮಾನ್ಯವಾಗಿ ಇರುತ್ತೆ, ಮಿರರ್ ಮುಂದೆ ನಿಂತಾಗ ನಾವು ಹೆಣ್ಮಕ್ಳು ಏನಾದ್ರೂ ಹೇಳ್ಕೊಳ್ತಾ ಇರ್ತೀವಿ, ಏನ್ ಹೇಳ್ಕೊಳಕ್ ಇಷ್ಟಪಡ್ತೀರಿ? You are strong, you are made for this. Okay, English rap or ಜಾನಪದ? English rap. English rap. ಓಕೆ, ಸ್ವಲ್ಪ ಜಾನಪದ ಸಾಂಗ್ಸ್ಗಳನ್ನ ಕೇಳಿದ್ದೀರಾ? ಕೇಳಿದ್ದೀರಾ? ತುಂಬಾ ಕೇಳಿದ್ದೇನೆ. ಓಕೆ, ಆದ್ರೆ ಜಾನಪದ ಅದನ್ನ ಕಲಿಯೋದು ತುಂಬಾ ಕಷ್ಟ ಇದೆ, ಅದಕ್ಕೆ ಫೀಲಿಂಗ್ಸ್, ಇಮೋಷನ್ಸ್ ತುಂಬಾ ಹಾಕ್ಬೇಕಾಗಿದೆ. ಸೊ ಓಕೆ, ಒಂದು ಲಾಸ್ಟ್ ಕ್ವಶನ್. ನಿಮ್ಮ ವಾರ್ಡ್ರೂಬ್ ನಲ್ಲಿ ಇರುವಂತಹ ಒಂದಷ್ಟು ಕ್ಲಾತ್ಸ್ ಬಗ್ಗೆ ನಿಮ್ಗೆ ಇದ್ದೇ ಇರುತ್ತೆ ಪ್ರೀತಿ. ಸೊ ನಮ್ಗೆ ಆ ಬಟ್ಟೆ ಇಷ್ಟ ಇರಲ್ಲ, ಸೊ ನಿಮ್ಗೆ ಆ ಬಟ್ಟೆ ಇಷ್ಟ ಇರುತ್ತೆ. ಸೊ ಯಾವ ತರ ಅದು ಅಂತ ಹೇಳಿ, ಯಾವ ಕ್ಲಾತ್ ಇಷ್ಟ ಪಡ್ತೀರಿ ನೀವು? ಯೂಶಲಿ ವೆಸ್ಟರ್ನ್ ವೇರ್ಸ್ ಇಷ್ಟಪಡ್ತೇನೆ. ಓಕೆ ಓಕೆ ಓಕೆ, ವಿಚಿತ್ರವಾಗಿದ್ರು ಪರವಾಗಿಲ್ಲ. ನನಗೆ ತುಂಬಾ ಈ ಹುಡುಗರು ಹಾಕೋತಾರ ಗೊತ್ತಾ, ಒಂಥರ ಬಾಯ್ ಹುಡುಗರದು ಇದರಿಂದ ಹೋಗಿ ನಾನು
ಪರ್ಚೇಸ್ ಮಾಡಿರೋದು ಇದೆ. ಈ ಜಾಕೆಟ್ಸ್ ಆಗಿರ್ಲಿ, ಜೀನ್ಸ್ ಆಗಿರ್ಲಿ, ಹುಡುಗರದ್ದು ಸೆಕ್ಷನ್ ಇಂದ ಹೋಗಿ ಶಾಪ್ ಮಾಡ್ತೀನಿ. ಸೊ ಐ ಲವ್ ಟು ವೇರ್ ಬ್ಯಾಗಿ ಕ್ಲೋತ್ಸ್. ಸೊ ಅದೇ ಜಾಸ್ತಿ ಇರೋದು ನನ್ನ ಹತ್ರ. ಡೈನಾ, ಸಾರಿ, ಇದೊಂದು ಲಾಸ್ಟ್ ಕ್ವಶನ್. ನೀವು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇರೋದ್ರಿಂದ, ಸೊ ಮಾಡೆಲ್ಸ್ ಗಳಂತಂದ್ರೆ ವಿಭಿನ್ನವಾದ ಬಟ್ಟೆಗಳನ್ನ ಹಾಕೊಳ್ತಾರೆ. ಸೊ ಆ ಬಟ್ಟೆನ ಹಾಕೊಂಡ್ಮೇಲೆ ಏನ್ ಮಾಡ್ತಾರೆ? ಅವರೇ ಇಟ್ಕೊಳ್ತಾರ ಅಥವಾ ಬಿಸಾಕ್ ಬಿಡ್ತಾರ? ಯಾಕಂದ್ರೆ ಒಂದ್ಸಲ ಯೂಸ್ ಮಾಡಿದ ಬಟ್ಟೆನ ಅವ್ರು ಯೂಸೇ ಮಾಡಲ್ಲ. ಏನ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ. ಯೂಶಲಿ ನಮ್ಗೆಲ್ಲ ನಾವು ಕೊಲಾಬ್ರೇಟ್ ಮಾಡ್ತೀವಲ್ಲ, ಡಿಸೈನರ್ಸ್ ಹತ್ರ ಕೊಲಾಬ್ರೇಟ್ ಮಾಡ್ತೀವಿ. ನಮ್ಗೆ ಔಟ್ಫಿಟ್ಸ್ ಬರುತ್ತೆ, ಅದನ್ನ ಹಾಕೊಂತೀವಿ, ಹಾಗೆ ವಾಪಸ್ ರಿಟರ್ನ್ ಮಾಡ್ತೀವಿ. ಇಷ್ಟ ಆಯ್ತು ನಾವು ಇಟ್ಕೊಂತೀವಿ. ಯೂಶಲಿ ಒಂದ್ಸರಿ ಹಾಕೊಂಡಿರೋ ಬಟ್ಟೆ ಇನ್ನೊಂದ್ಸರಿ ಮೀಡಿಯಾ ಮುಂದೆ ಆಗಿಲ್ಲ, ಕ್ಯಾಮ್ರಾ ಮುಂದೆ ಆಗಿಲ್ಲ ಹಾಕೊಳ್ಳಕ್ಕೆ ಅದು ಆಗೋದಿಲ್ಲ. ದಟ್ ಇಸ್ ಆರ್ಟಿಸ್ಟ್ ಲೈಫ್. ಸೊ ಅದ್ರ ಬಗ್ಗೆ ಕಂಪ್ಲೇಂಟ್ಸ್ ಇಲ್ಲ. ಅದೇ ಬೇರೆ ಟೈಮಲ್ಲಿ ಯಾವ್ದಾದ್ರು ಫಂಕ್ಷನ್ಸ್ ಅಲ್ಲಿ ಇಲ್ಲಿ ಹೋದಾಗ ಅದನ್ನ ರಿಪೀಟ್ ಮಾಡೋದಿರುತ್ತೆ. ಐ ಲವ್ ರಿಪೀಟಿಂಗ್ ಮೈ ಕ್ಲೋತ್ಸ್. ಓಕೆ ಡಯಾನಾ, ಇಷ್ಟೊತ್ತು ಇದ್ದು ನಿಮ್ಮ ಈ ಒಂದು ಡೈನಮೈಟ್ ಸಾಂಗ್ ಬಗ್ಗೆ ಮಾತನಾಡಿದ್ರಿ, ಹಾಗೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆನೂ ಕೂಡ ಮಾತನಾಡಿದ್ರಿ. ಹಾಗೆ ನಂಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸಾಮಾನ್ಯವಾಗಿ ಒಬ್ರ ಜೊತೆ ಮಾತಾಡ್ತಿದೀವಿ ಅಂದ್ರೆ ಕೆಲವ್ರು ಜೆಲ್ ಆಗಲ್ಲ. ವೆರಿ ಜೆಲ್ಡ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂತು ನಿಮ್ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಫಾಲೋ ಅಪ್ ಮಾಡಿ ಈ ಒಂದು ಕಾರ್ಯಕ್ರಮ ಆಗ್ಬೇಕು ಅನ್ನೋದು ಅಂತ ನೀವೇ ಕಾರಣ ಆಗ್ತೀರಾ. ಯಾಕಂದ್ರೆ ಯು ಆರ್ ವೆರಿ ಸ್ವೀಟ್ ಅಂಡ್ ಇಟ್ ವೆರಿ ಫನ್ ಟು ಟಾಕ್ ವಿತ್. ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂಡ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ದ ಸೇಮ್. ಚಂದನ್ ಅವ್ರನ್ನ ಕೇಳಿದೆ ಅಂತ ಹೇಳಿ, ಹಾಗೆ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು. ಶೋರ್ ಡೆಫಿನೆಟ್ಲಿ. ಥ್ಯಾಂಕ್ ಯು. ಸೊ ಹೋಪ್ ಇವತ್ತಿನ ಪಾಡ್ಕಾಸ್ಟ್ ಅನ್ನ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವ್ಯಕ್ತಿಯ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.